ಈ ಬ್ರಹ್ಮಾಂಡದಲ್ಲಿರುವಂತ ಎರೇಷಿಯಂ ಸೆಲೆಸ್ಟಿಯಲ್ಸ್ ಗಳನ್ನ ಹುಟ್ಟಾಕೋದಕ್ಕೆ ಭೂಮಿನ ನಾಶ ಮಾಡೋದಕ್ಕೆ ನೋಡ್ತಿರುತ್ತೆ. ಅದಕ್ಕೋಸ್ಕರ ಮೊದಲು ಭೂಮಿಯಲ್ಲಿರುವಂತ ಮಾನ್ಸ್ಟರ್ ಪ್ರಾಣಿಗಳನ್ನ ಸಾಯಿಸೋದಕ್ಕೆ ಡಿವಿಯಂಟ್ಸ್ ಗಳನ್ನ ಕಳಿಸುತ್ತೆ. ಅದಾದ್ಮೇಲೆ ಡಿವಿಯಂಟ್ಸ್ ಗಳನ್ನ ಸಾಯಿಸೋದಕ್ಕೆ ಎಟರ್ನಲ್ಸ್ ಗಳನ್ನ ರೆಡಿ ಮಾಡಿ ಭೂಮಿ ಕಳಿಸುತ್ತೆ. ಎರೇಷಿಯಂ ಅವುಗಳನ್ನ ಭೂಮಿಗೆ ಯಾಕೆ ಕಳಿಸ್ತೋ, ಈ ಎರೇಷಿಯಂ ಯಾರು, ಹಾಗೆ ಈ ಭೂಮಿ ನಿಜವಾಗ್ಲೂ ನಾಶ ಆಗುತ್ತಾ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ಎಟರ್ನಲ್ಸ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಈ ಮೂವಿನ ಮೊದಲು ಸಲ ನೋಡಿದ್ರೆ ಯಾರಿಗೂ ಸರಿಯಾಗಿ ಅರ್ಥ ಆಗೋದಿಲ್ಲ, ಆದ್ರೆ ಈ ಎಕ್ಸ್ಪ್ಲನೇಷನ್ ನೋಡಿದ್ರೆ ಈ ಮೂವಿಯ ಸಂಪೂರ್ಣವಾದ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ. ಅದರಿಂದ ಇನ್ನ ಜಾಸ್ತಿ ತಡ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಬ್ರಹ್ಮಾಂಡಕ್ಕಿಂತ ಮೊದಲು, ಸೃಷ್ಟಿಗಿಂತ ಮೊದಲು ಕಾಣಿಸ್ಕೊಂಡಿದ್ದು ಸೆಲೆಸ್ಟಿಯಲ್ಸ್. ಅವುಗಳಲ್ಲಿ ಪರಂ ಸೆಲೆಸ್ಟಿಯಲ್ ಸೂರ್ಯನನ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಇಡೀ ಬ್ರಹ್ಮಾಂಡಕ್ಕೆಲ್ಲ ಬೆಳಕು ಬರುತ್ತೆ, ಜೀವಿಗಳೆಲ್ಲ ಅಭಿವೃದ್ಧಿ ಆಗ್ತವೆ. ಆದ್ರೆ ಇಂಟೆಲಿಜೆಂಟ್ ಲೈಫ್ಗೋಸ್ಕರ ಸೆಲೆಸ್ಟಿಯಲ್ಸ್ ಗಳು ಅಸ್ವಾಭಾವಿಕ ಜಾತಿಯ ಪರಭಕ್ಷಕ ಪ್ರಾಣಿಗಳನ್ನ ಭೂಮಂಡಲಕ್ಕೆ ಕಳಿಸ್ತವೆ. ಅವುಗಳನ್ನ ಡಿವೆಂಟ್ಸ್ ಗಳಂತ ಕರೀತಾರೆ. ಅದಾದ್ಮೇಲೆ ಭೂಮಿಯ ನೈಸರ್ಗಿಕ ಸಮತೋಲನವನ್ನ ಕಾಪಾಡ್ಕೊಳ್ಳೋದಕ್ಕೆ ಅರೇಷಿಯಂ ಒಲಂಪಿಯಾ ಗ್ರಹದಿಂದ ಅಮರ ಯೋಧರನ್ನ ಕಳಿಸ್ತಾರೆ. ಅವರನ್ನ ಎಟರ್ನಲ್ಸ್ ಅಂತ ಕರೀತಾರೆ. ಅವರು ಏಜಾಕ್ ನ ನೇತೃತ್ವದಲ್ಲಿ ಎಲ್ಲವನ್ನು ಬದಲಾವಣೆ ತಂದ್ರು ಅನ್ನೋ ಸ್ಲೋಗನ್ ಹೇಳ್ತಿರ್ತಾರೆ. ಅದಾದ್ಮೇಲೆ ನಮ್ಗೆ ಸೂರ್ಯನ್ ಪಕ್ಕ ಒಂದು ಸ್ಪೇಸ್ಶಿಪ್ ಭೂಮಿ ಕಡೆ ಹೋಗ್ತಿರೋದನ್ನ ತೋರಿಸ್ತಾರೆ. ಹಾಗೆ ಸೆಲೆಸ್ಟಿಯಲ್ಸ್ ನಿಂದ ಒಂದು ಅದ್ಭುತವಾದ ಶಕ್ತಿ ಬಂದು ಏಜಾಕ್ ಹತ್ರ ಹೋಗ್ತಿರುತ್ತೆ. ಆ ಶಕ್ತಿ ಏಜಾಕ್ ಬಾಡಿ ಒಳಗಡೆ ಹೋದ್ ಕೂಡ್ಲೆ ಅವಳಿಗೆ ಪ್ರಜ್ಞೆ ಬಂದು ಸಮಯ ಬಂದಿದೆ ಅಂತ ಹೇಳ್ತಾಳೆ. ನಂತರ ಸೆಲೆಸ್ಟಿಯಲ್ಸ್ ಕಳ್ಸಿರುವಂತ ಎಟರ್ನಲ್ಸ್ ಗಳು ಅವ್ರವ್ರ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಅವ್ರಗಳ ರೂಪಕ್ಕೆ ಬದಲಾಗ್ತಾರೆ. ಅದಾದ್ಮೇಲೆ 5000 BC ಇಯರ್ಸ್ ನ ಹಿಂದೆ ಇದ್ದಂತಹ ಮೆಸೊಪೊಟೋಮಿಯನ್ನ ತೋರಿಸ್ತಾರೆ. ಅಲ್ಲಿನ ಜನಗಳು ಅವರ ಹೊಟ್ಟೆಪಾಡಿಗೋಸ್ಕರ ಸಮುದ್ರದಲ್ಲಿ ಮೀನ್ ಹಿಡಿತಾ ಇರ್ತಾರೆ. ಈಗಿರ್ಬೇಕಾದ್ರೆ ಒಂದು ಪ್ರಾಣಿ ಬಂದು ಒಬ್ಬ ಮನುಷ್ಯನನ್ನ ತಿಂದಾಕ್ಬಿಡುತ್ತೆ. ಅದ್ರ ಹೆಸರೇ ಡಿವಿಯಂಟ್ಸ್ ಅಂತ. ಆ ಪ್ರಾಣಿ ಇನ್ನೇನ್ ಪಕ್ಕದಲ್ಲಿದ್ದಂತ ಒಬ್ಬ ಹುಡುಗನನ್ನ ಸಾಯಿಸ್ಬೇಕು, ಅಷ್ಟರಲ್ಲಿ ಯಾವುದೋ ಒಂದು ಶಕ್ತಿ ಆ ಪ್ರಾಣಿನ ದೂರ ತಳ್ಳುತ್ತೆ. ಆ ಶಕ್ತಿ ಬೇರೆ ಯಾರ್ದು ಅಲ್ಲ, ಎಕರೆಸ್ತು. ಅಷ್ಟೊತ್ತಿಗಾಗ್ಲೇ ಎಟರ್ನಲ್ಸ್ ಗಳು ಭೂಮಿ ಕಡೆ ಬಂದ್ಬಿಟ್ಟಿರ್ತಾರೆ. ಅವ್ರಗಳಿಗೆ ಒಬ್ಬೊಬ್ರಿಗೆ ಒಂದೊಂದ್ ರೀತಿಯ ಶಕ್ತಿ ಇರುತ್ತೆ. ಆ ಶಕ್ತಿನ ಯೂಸ್ ಮಾಡ್ಕೊಂಡು ಮನುಷ್ಯರನ್ನ ಕಾಪಾಡೋದಕ್ಕೆ ಡಿವಿಯಂಟ್ಸ್ ಗಳನ್ನ ಸಾಯಿಸ್ತಾ ಇರ್ತಾರೆ. ಆ ಪ್ರಾಣಿಗಳು ತುಂಬಾನೇ ಶಕ್ತಿಶಾಲಿ ಪ್ರಾಣಿಗಳಾಗಿರ್ತವೆ. ಆದ್ರೆ ಎಟರ್ನಲ್ಸ್ ಗಳು ಆ ಪ್ರಾಣಿಗಳಿಗಿಂತ ಶಕ್ತಿಶಾಲಿ ಆಗಿರ್ತಾರೆ. ಅವ್ರುಗಳು ಅವರ ಶಕ್ತಿನ ಯೂಸ್ ಮಾಡ್ಕೊಂಡು ಡಿವಿಯಂಟ್ಸ್ ಗಳನ್ನ ಸಾಯಿಸಿ ಸ್ಪೇಸ್ ಶಿಪ್ ಇಂದ ಜನಗಳ ಮುಂದೆ ಬರ್ತಾರೆ. ಅವ್ರಗಳನ್ನ ನೋಡಿ ಅಲ್ಲಿದ್ದ ಜನಗಳೆಲ್ಲ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಅವಾಗ ಡ್ರಾಯಿಂಗ್ ಅವನ ಶಕ್ತಿಯಿಂದ ಅಲ್ಲಿದ್ದ ಜನಗಳ ಮೈಂಡ್ ನೆಲ್ಲ ಅವನ್ ಕಂಟ್ರೋಲಿಗೆ ತಗೊಳ್ತಾನೆ. ಹಾಗೆ ಏಜಾಕ್ ಅವಳ ಶಕ್ತಿಯಿಂದ ಎಕರೆಸ್ಕ್ ಆಗಿರುವಂತ ಗಾಯನ ಮಾಯ ಮಾಡ್ತಾಳೆ. ಇದೇ ರೀತಿ ಅವ್ರಗಳಿಗೆ ಒಂದೊಂದು ರೀತಿಯಾದ ಶಕ್ತಿ ಇರುತ್ತೆ. ನಂತರ ನಮ್ಗೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿರುವಂತ ಲಂಡನ್ ತೋರಿಸ್ತಾರೆ. ಆ ದೇಶ ತುಂಬಾನೇ ಮುಂದುವರೆದಿರುತ್ತೆ. ಅಲ್ಲಿ ಸಿರ್ಸಿ ಒಂದು ಸಂಸ್ಥೆನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಹಾಗೆ ಅವಳು ಮಿಸ್ಟರ್ ವಿಟ್ಮೆನ್ ಲವ್ ಮಾಡ್ತಿರ್ತಾಳೆ. ಅವಳು ಮಕ್ಕಳಿಗೆ ಪಾಠ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಭೂಕಂಪ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವಳು ಮಕ್ಕಳುಗಳನ್ನೆಲ್ಲ ಟೇಬಲ್ ಕೆಳಗಡೆ ಕಳಿಸಿ ಅವ್ರಗಳ ಮೇಲೆ ಬೀಳ್ತಿದ್ದಂತ ಗೋಡೆನ ಅವಳ ಶಕ್ತಿನ ಯೂಸ್ ಮಾಡಿ ಪುಡಿ ಪುಡಿ ಮಾಡ್ಬಿಡ್ತಾಳೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಎಟರ್ನಲ್ಸ್ ಗಳ ಶಕ್ತಿ ಇನ್ನೂ ಹಾಗೆ ಇದೆ ಅಂತ. ನಂತರ ಅವತ್ ರಾತ್ರಿ ಸಿರ್ಸಿ ಅವಳ ಬಾಯ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತಿರ್ತಾಳೆ. ಯಾಕಂದ್ರೆ ಅವತ್ತು ಮಿಸ್ಟರ್ ವಿಟ್ಮೆನ್ ಬರ್ತ್ಡೇ ಇರುತ್ತೆ. ಹಾಗೆ ಆ ಪಾರ್ಟಿನಲ್ಲಿ ಸ್ಪಿರಿಟ್ ಕೂಡ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಪಾರ್ಟಿನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅವ್ರಗಳ ಹತ್ರ ಒಂದು ಡಿವೆಂಟ್ ಬಂದು ಸಿರ್ಸಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ. ಅವಾಗ ಸಿರ್ಸಿ ಅವಳ ಶಕ್ತಿಯಿಂದ ಆ ಡಿವೆಂಟ್ ನ ಭೂಮಿ ಒಳಗಡೆ ಲಾಕ್ ಮಾಡಿ ಎಲ್ರು ಅಲ್ಲಿಂದ ಓಡೋಗ್ತಿರ್ತಾರೆ. ಆದ್ರೂ ಕೂಡ ಆ ಡಿವೆಂಟ್ ಭೂಮಿನ ಹೊಡ್ಕೊಂಡು ಹೊರಗಡೆ ಬಂದು ಸಿರ್ಸಿ ಹಿಂದೆನೆ ಹೋಗ್ತಿರುತ್ತೆ. ಅವಾಗ ಅವಳು ಅವಳ ಶಕ್ತಿನ ಯೂಸ್ ಮಾಡ್ಕೊಂಡು ಅವಳ ತರ ಮತ್ತೆ ಸ್ಪಿರಿಟ್ ತರ ಹಾಲೋಗ್ರಾಮ್ ಮಾಡಿ ಆ ಡಿವೆಂಟ್ಸ್ ಗೆ ಕನ್ಫ್ಯೂಸ್ ಮಾಡ್ತಿರ್ತಾಳೆ. ಆದ್ರೂ ಆ ಡಿವೆಂಟ್ ನಿಜವಾದ ಸ್ಪಿರಿಟ್ ನ ಪತ್ತೆ ಮಾಡಿ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಅಷ್ಟರಲ್ಲಿ ಯಾವುದೋ ಒಂದು ಶಕ್ತಿ ಡಿವೆಂಟ್ಸ್ ನ ಅಲ್ಲಿಂದ ದೂರ ತಳ್ಳುತ್ತೆ. ಯಾಕಂದ್ರೆ ಅಲ್ಲಿಗೆ ಈ ಕೋರ್ಸ್ ಬಂದಿರ್ತಾನೆ. ಆ ಶಕ್ತಿ ಅವಂದೇ. ನಂತರ ಅಲ್ಲಿ ಈಗೋರ್ಸ್ ಮತ್ತೆ ಡಿವೆಂಟ್ಸ್ ಜೊತೆ ದೊಡ್ಡ ಫೈಟೇ ನಡೆಯುತ್ತೆ. ಆ ಸಮಯದಲ್ಲಿ ಡಿವೆಂಟ್ಸ್ ಅದಕ್ಕಾಗಿರುವಂತ ಗಾಯನ ಅದೇ ಸರಿ ಮಾಡ್ಕೊಳ್ತಿರುತ್ತೆ. ಅದನ್ನ ನೋಡಿ ಸಿರ್ಸಿ ಮತ್ತೆ ಸ್ಪಿರಿಟ್ ಇಬ್ರು ಇದು ಹೇಗ್ ಸಾಧ್ಯ ಅಂತ ಆಶ್ಚರ್ಯ ಪಡ್ತಿರ್ತಾರೆ. ಈಗೋರ್ಸ್ ಹೇಗೋ ಮಾಡಿ ಅವನ ಶಕ್ತಿನ ಯೂಸ್ ಮಾಡಿ ಡಿವೆಂಟ್ ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ನಂತರ ಅವನು ಸ್ಪಿರಿಟ್ ಹತ್ರ ಬಂದಾಗ ಅವಳು ಅವನನ್ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಬಂದಿದ್ರಿಂದ ಸ್ಪಿರಿಟ್ ಅವಳ ಶಕ್ತಿನ ಯೂಸ್ ಮಾಡಿ ಅಲ್ಲಿರೋರ್ನೆಲ್ಲ ಮಾಯ ಮಾಡ್ತಾಳೆ. ಅದಾದ್ಮೇಲೆ ಸಿರ್ಸಿ ಮಿಸ್ಟರ್ ವಿಟ್ಮೆನ್ ಗೆ ಅವಳ ಹಳೆ ಕಥೆಗಳನ್ನೆಲ್ಲ ಹೇಳ್ತಾಳೆ. ಅದೇನಂದ್ರೆ ನಾನೊಬ್ಳು ಎಟರ್ನಲ್ಸ್ 7000 ವರ್ಷಗಳ ಹಿಂದೆ ಒಲಂಪಿಯಾ ಪ್ಲಾನೆಟ್ ನಿಂದ ನಾವುಗಳು ಭೂಮಿಗೆ ಬಂದ್ವಿ. ಯಾಕಂದ್ರೆ ಮನುಷ್ಯರನ್ನ ಡಿವಿಯಂಟ್ಸ್ ಗಳಿಂದ ಬಚಾವ್ ಮಾಡೋದಕ್ಕೆ 5000 ವರ್ಷಗಳ ಹಿಂದೆನೆ ನಾವು ಆ ಪ್ರಾಣಿಗಳನ್ನ ಸಾಯಿಸಿದ್ವಿ. ಆದ್ರೆ ಇವಾಗ ಆ ಪ್ರಾಣಿ ವಾಪಸ್ ಹೇಗ್ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ವಿಟ್ಮ್ಯಾನ್ ಹಾಗಾದ್ರೆ ನೀವು ಮನುಷ್ಯರಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸಿರ್ಸಿ ನಾವು ಮನುಷ್ಯರೇ, ಆದ್ರೆ ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ನಾವು ಮನುಷ್ಯರನ್ನ ಇಷ್ಟ ದಿನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರ್ಲಿಲ್ಲ ಅಂದಿದ್ರೆ ಮನುಷ್ಯರ ಸಂತತಿ ಇಷ್ಟೊಂದು ಅಭಿವೃದ್ಧಿ ಆಗ್ತಿರ್ಲಿಲ್ಲ. ಹಾಗೆ ಈಕರ್ಸ್ ಮತ್ತೆ ನಾವಿಬ್ರು
7,000 ವರ್ಷಗಳ ಹಿಂದೆ ಪ್ರೀತಿ ಮಾಡಿ ಮದ್ವೆ ಆಗಿದ್ವಿ. ಆದ್ರೆ 1521 AD ಇಯರ್ಸ್ ನ ಹಿಂದೆ ನಾವಿಬ್ರು ಬೇರೆ ಆದ್ವಿ. ನಾವಿಬ್ರು ಮಾತ್ರ ಅಲ್ಲ, ಎಲ್ಲ ಈಟರ್ನಲ್ಸ್ ಗಳು ದೂರ ಆದ್ರು. ಆದ್ರೆ ನಾವಿವಾಗ ಮತ್ತೆ ಒಟ್ಟಿಗೆ ಸೇರುವಂತ ಸಮಯ ಬಂದಿದೆ. ನನಗಿವಾಗ ಮತ್ತೆ ಕೆಲಸ ಬಂದಿದೆ, ಅದರಿಂದ ನಾನು ನನ್ನ ಕೆಲಸಕ್ಕೆ ವಾಪಸ್ ಹೋಗ್ಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಿಟ್ಮೆನ್ ಕೂಡ ಒಪ್ಕೊಳ್ತಾನೆ. ನಂತರ ಸಿರ್ಸಿ, ಸ್ಪಿರಿಟ್, ಇಕೋರ್ ಎಲ್ಲ ಒಂದ್ ಕಡೆ ಸೇರ್ಕೊಂಡು ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಂತ ಡಿವೆಂಟ್ಸು ಎಲ್ಲಿಂದ ಬಂತು, ಅದಕ್ಕೆ ಇವಾಗ ಅದಕ್ಕಾಗಿರುವಂತ ಗಾಯನ ಸರಿ ಮಾಡ್ಕೊಳ್ಳುವಂತ ಶಕ್ತಿ ಬಂದಿದೆ. ಅವುಗಳಿಂದ ಈ ಪ್ರಪಂಚಕ್ಕೆ ತೊಂದರೆ ಆಗೋಷ್ಟರಲ್ಲಿ ಅವುಗಳನ್ನ ನಾವು ಸಾಯಿಸ್ಬೇಕು. ಅದರಿಂದ ನಾವು ಮತ್ತೆ ಒಟ್ಟಾಗಿ ಸೇರ್ಬೇಕು ಅಂತ ಹೇಳಿ ಮೊದಲು ಏಜಾಕ್ ನ ಮೀಟ್ ಮಾಡೋಣ ಅಂತ ಮಾತಾಡ್ಕೊಳ್ತಿರ್ತಾರೆ. ಅವಾಗ ನಮ್ಗೆ 5,000 ವರ್ಷಗಳ ಹಿಂದೆ ಈಟರ್ನಲ್ಸ್ ಗಳು ಡಿವೆಂಟ್ಸ್ ಗಳನ್ನ ಹೇಗ್ ಸಾಯಿಸಿದ್ರು ಅನ್ನೋದನ್ನ ತೋರಿಸ್ತಾರೆ. ಆ ಸಮಯದಲ್ಲಿ ಈಟರ್ನಲ್ಸ್ ಗಳು ಮತ್ತೆ ಡಿವಿಯಂಟ್ಸ್ ಗಳ ಮಧ್ಯೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಡಿವಿಯಂಟ್ಸ್ ಗಳು ಈಟರ್ನಲ್ಸ್ ಗಳನ್ನ ನಾಶ ಮಾಡೋದಕ್ಕೆ ನೋಡಿದ್ರೆ ಈಟರ್ನಲ್ಸ್ ಗಳು ಡಿವಿಯಂಟ್ಸ್ ಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಡಿವಿಯಂಟ್ಸ್ ಗಳಿಗಿಂತ ಈಟರ್ನಲ್ಸ್ ಗಳಿಗೆ ಶಕ್ತಿ ಜಾಸ್ತಿ ಇರೋದ್ರಿಂದ ಅವರು ಡಿವಿಯಂಟ್ಸ್ ಗಳನ್ನ ಸಾಯಿಸ್ಬಿಡ್ತಾರೆ. ಆ ಸಮಯದಲ್ಲಿ ಏಜೆಕ್ ಅವಳ ಶಕ್ತಿನ ಯೂಸ್ ಮಾಡ್ಕೊಂಡು ಎರೇಶಿಯಂ ನ ಕಾಂಟ್ಯಾಕ್ಟ್ ಮಾಡಿ ನಾವು ಮನುಷ್ಯರನ್ನ ಡಿವಿಯಂಟ್ಸ್ ಗಳಿಂದ ಸಂಪೂರ್ಣವಾಗಿ ಸುರಕ್ಷತೆ ಮಾಡಿದೀವಿ. ಆ ಪ್ಲಾನೆಟ್ ನಲ್ಲಿ ಮನುಷ್ಯರೆಲ್ಲ ತುಂಬಾನೇ ಸುಖವಾಗಿ ಜೀವನ ಮಾಡ್ತಿದ್ದಾರೆ. ನಿನ್ನ ಸೃಷ್ಟಿ ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿದೆ. ಈ ಪ್ಲಾನೆಟ್ ಬೇರೆ ಪ್ಲಾನೆಟ್ ಗಿಂತ ತುಂಬಾನೇ ವಿಶೇಷವಾಗಿದೆ. ಈ ಪ್ಲಾನೆಟ್ ನಲ್ಲಿ ಜೀವಿಸುವಂತ ಮನುಷ್ಯರು ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಿರ್ಬೇಕಾದ್ರೆ ಎರೇಶಿಯಂ ನೀವುಗಳು ಆ ಮನುಷ್ಯರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೋಬೇಡಿ, ನಿಮ್ಮ ಧ್ಯಾನ ಬರೀ ನಿಮ್ಮ ಕೆಲ್ಸದ ಕಡೆ ಇರ್ಲಿ ಅಂತ ಹೇಳುತ್ತೆ. ಅದಕ್ಕೆ ಏಜಾಕ್ ನನಗೆ ಅರ್ಥ ಆಯ್ತು, ನಿಮ್ಮ ಆಸೆನ ನಾವು ಯಾವತ್ತೂ ನಿರಾಸೆ ಮಾಡೋದಿಲ್ಲ ಅಂತ ಹೇಳಿ ಮತ್ತೆ ಅವಳು ಪ್ರೆಸೆಂಟ್ ಕಂಡೀಷನ್ ಗೆ ಬರ್ತಾಳೆ. ನಂತರ ನಮ್ಗೆ ಪ್ಯಾಸ್ಟಸ್ ನ ತೋರಿಸ್ತಾರೆ. ಅವನಿಗೆ ಇಂಜಿನಿಯರಿಂಗ್ ಶಕ್ತಿ ಇರುತ್ತೆ. ಆ ಶಕ್ತಿನ ಯೂಸ್ ಮಾಡ್ಕೊಂಡು ಅವನು ಒಂದು ಅದ್ಭುತವಾದ ಸ್ಟೀಮ್ ಇಂಜಿನ್ ನ ರೆಡಿ ಮಾಡಿ ಅದನ್ನ ಏಜಾಕ್ಗೆ ತೋರಿಸ್ತಾನೆ. ಅವಾಗ ಅವಳು ಪ್ಯಾಸ್ಟಸ್ಗೆ ಮನುಷ್ಯರ ಕೆಲಸಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ರೆಡಿ ಮಾಡು ಅಂತ ಹೇಳ್ತಾಳೆ. ಅದರಿಂದ ಪ್ಯಾಸ್ಟಸ್ ಅಗ್ರಿಕಲ್ಚರ್ ಗೆ ಯೂಸ್ ಆಗುವಂತಹ ಒಂದು ನೇಗ್ಲನ್ನ ರೆಡಿ ಮಾಡಿ ತೋರಿಸ್ತಾನೆ. ಅದು ಏಜಾಕ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಅವ್ರುಗಳೆಲ್ಲ ಮನುಷ್ಯರ ಜೊತೆ ಸೇರ್ಕೊಂಡು ತುಂಬಾ ಖುಷಿಯಿಂದ ಬದುಕ್ತಾ ಇರ್ತಾರೆ. ಅಲ್ಲಿ ಮನುಷ್ಯರು ಮಾಡುವಂತ ತಪ್ಪುಗಳನ್ನ ಕಂಡಿಡ್ದು ಅವ್ರಗಳಿಗೆ ಬುದ್ಧಿ ಹೇಳ್ತಿರ್ತಾರೆ. ಆ ಮನುಷ್ಯರೇನಾದ್ರೂ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೊಡೆದಾಡ್ತಿದ್ರೆ ಡ್ರೂಯಿಂಗ್ ಅವರ ಮೈಂಡ್ ನ ಅವ್ನ್ ಕಂಟ್ರೋಲ್ ತಗೊಂಡು ಅವರು ಮತ್ತೆ ಜಗಳಾಡ್ದಿರೋ ರೀತಿ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಈಕರ್ಸ್ ಏಜಾಕ್ ಹತ್ರ ನಾನು ಸಿರ್ಸಿನ ತುಂಬಾನೇ ಇಷ್ಟಪಡ್ತಿದ್ದೀನಿ, ಅವಳಿಗೆ ಈ ವಿಷಯನ ಹೇಳ್ಬೇಕು ಅಂತ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ಏಜಾಕ್ ಎರೇಶಿಯಂಗೆ ನಿಮ್ ಮೇಲೆ ನಂಬಿಕೆ ಇದೆ, ನೀನ್ ಹೇಳ್ತಿರೋದು ಖುಷಿ ಪಡುವಂತ ವಿಷಯ, ಸ್ವಲ್ಪನೂ ಯೋಚನೆ ಮಾಡ್ದೆ ಈ ವಿಷಯನ ಸಿರ್ಸಿ ಹತ್ರ ಮಾತಾಡು ಅಂತ ಹೇಳ್ತಾಳೆ. ಅದರಿಂದ ನೆಕ್ಸ್ಟ್ ಡೇ ಸಿರ್ಸಿ ಸಸ್ಯಗಳಿಗೆ ಅವಳ ಶಕ್ತಿಯಿಂದ ನೀರ್ ಹಾಕ್ತಿರ್ಬೇಕಾದ್ರೆ ಅಲ್ಲಿಗೆ ಈ ಕೋರ್ಸ್ ಬಂದು ಆ ವಿಷಯನ ಹೇಳ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಅವನ್ ಕೈಲಿ ಆ ವಿಷಯನ ಹೇಳೋದಕ್ಕೆ ಆಗೋದಿಲ್ಲ. ಸಿರ್ಸಿ ಯಾವಾಗ್ಲೂ ಮನುಷ್ಯರ ಕೆಲಸಗಳಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಅದರಿಂದ ಈ ಕೋರ್ಸ್ ಕೂಡ ಅವಳ ಜೊತೆ ಸೇರ್ಕೊಂಡು ಮನುಷ್ಯರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ಈ ಕೋರ್ಸ್ ಸಿರ್ಸಿನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ಅವನ ಮನ್ಸಲ್ಲಿದ್ದ ವಿಷಯನೆಲ್ಲ ಹೇಳ್ಬಿಡ್ತಾನೆ. ಅದಕ್ಕೆ ಸಿರ್ಸಿ ಕೂಡ ಒಪ್ಕೊಳ್ತಾಳೆ. ಅದಾದ್ಮೇಲೆ ನಮ್ಗೆ 400 AD ಇಯರ್ಸ್ ನಲ್ಲಿರುವಂತಹ ಗುಪ್ತ ಎಂಪೈರ್ ನ ತೋರಿಸ್ತಾರೆ. ಆ ಸಮಯದಲ್ಲಿ ಈಕರ್ಸ್ ಮತ್ತೆ ಸಿರ್ಸಿ ಇಬ್ರು ಮದ್ವೆ ಆಗ್ತಾರೆ. ನಂತರ ಅಲ್ಲಿಂದ ಸೀನ್ ಪ್ರೆಸೆಂಟ್ ಬರುತ್ತೆ. ಅವಾಗ ಸಿರ್ಸಿ, ಈಕರ್ಸ್ ಮತ್ತೆ ಸ್ಪಿರಿಟ್ ಎಲ್ರು ಏಜಾಕ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಅವ್ರುಗಳು ಏಜಾಕ್ ಇರುವಂತ ಮನೆ ಹತ್ರ ಬಂದು ಏಜಾಕ್ ನ ಹುಡುಕ್ತಿರ್ಬೇಕಾದ್ರೆ ಆ ಮನೆಯ ಹೊರಗಡೆ ಏಜಾಕ್ ಸತ್ತಿರ್ತಾಳೆ. ಅದನ್ನ ನೋಡಿ ಸಿರ್ಸಿಗೆ ತುಂಬಾನೇ ದುಃಖ ಆಗುತ್ತೆ. ಸ್ಪಿರಿಟ್ ಕೂಡ ಏಜಾಕ್ ನ ನೋಡಿ ಸಖತ್ ಅಳ್ತಿರ್ತಾಳೆ. ಅವಾಗ ಏಜಾಕ್ ಇದು ಡಿವಿಯಂಟ್ಸ್ ಗಳ ಕೆಲಸ, ಅವುಗಳ ಏಜಾಕ್ ನ ಸಾಯಿಸಿರ್ಬೋದು ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಸ್ಪಿರಿಟ್ ಈಕರ್ ಹತ್ರ ಲಂಡನ್ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂತ ಡಿವೆಂಟ್ ಮೊದ್ಲು ಏಜಾಕ್ ನ ಸಾಯಿಸಿ ಅವಳ ಪವರ್ನೆಲ್ಲ ಡಿವೆಂಟ್ ಅಬ್ಸರ್ವ್ ಮಾಡ್ಕೊಂಡು ನಂತರ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರಬಹುದು. ಅದಕ್ಕೆ ಆ ಪ್ರಾಣಿ ಅದಕ್ಕಾಗಿರುವಂತ ಗಾಯನ ಏಜಾಕ್ ನ ಶಕ್ತಿಯಿಂದ ಸರಿ ಮಾಡ್ಕೊಳ್ತಿತ್ತು ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಏಜಾಕ್ ಬಾಡಿ ಒಳಗಡೆ ಇದ್ದಂತ ಒಂದು ಶಕ್ತಿ ಹೊರಗಡೆ ಬಂದು ಸಿರ್ಸಿ ಬಾಡಿ ಒಳಗಡೆ ಹೋಗುತ್ತೆ. ಅದರಿಂದ ಅವಳು ಎರೇಶಿಯಂ ಜೊತೆ ಕನೆಕ್ಟ್ ಆಗ್ತಾಳೆ. ಅವಾಗ ಎರೇಶಿಯಂ ಸಿರ್ಸಿಗೆ ಸಮಯ ಬಂದಿದೆ ಅಂತ ಹೇಳುತ್ತೆ. ಅಷ್ಟರಲ್ಲಿ ಅವಳು ಪ್ರೆಸೆಂಟ್ ಬರ್ತಾಳೆ. ನಂತರ ಸಿರ್ಸಿ ಎರೇಶಿಯಂ ಹೇಳಿದಂತ ವಿಷಯನ ಸ್ಪಿರಿಟ್ ಮತ್ತೆ ಏಕರ್ಸ್ಗೆ ತಿಳಿಸ್ತಾಳೆ. ಅಲ್ಲಿಂದ ಸೀನು 1521 AD ಇಯರ್ಸ್ ಗೆ ಶಿಫ್ಟ್ ಆಗುತ್ತೆ. ಆ ಸಮಯದಲ್ಲಿ ರಾಜರ ಆಡಳಿತ ಸ್ಟಾರ್ಟ್ ಆಗಿ ಅವರು ಭೂಮಿಗೋಸ್ಕರ ಜನಸಾಮಾನ್ಯರ ಮೇಲೆ ದಾಳಿ ಮಾಡ್ತಿರ್ತಾರೆ. ಅಷ್ಟೊತ್ತಿಗಾಗ್ಲೇ ಮನುಷ್ಯರೆಲ್ಲ ಬಂದೂಕುಗಳನ್ನ ಕಂಡಿಟ್ಕೊಂಡಿರ್ತಾರೆ. ಅದನ್ನೆಲ್ಲ ನೋಡಿ ಡ್ರೂಯಿಂಗ್ ಆ ಮನುಷ್ಯರನ್ನ ಅವನ್ ಕಂಟ್ರೋಲ್ ತಗೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಅವಾಗ ಜಾಕ್ ನಾವು ಮನುಷ್ಯರ ಮಧ್ಯೆ ಇಂಟರ್ಫಿಯರ್ ಆಗೋದು ಬೇಡ ಅಂತ ಹೇಳ್ತಾಳೆ. ಆ ಸಮಯದಲ್ಲಿ ತೇನಾಳ ಶಕ್ತಿ ಆಕ್ಟಿವ್ ಆಗಿ ಅವಳು ಎಲ್ಲರ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದರಿಂದ ಅವಳು ಸಿರ್ಸಿ, ಸ್ಪಿರಿಟ್ ಮತ್ತೆ ಪ್ಯಾಸ್ಟಸ್ಗೆಲ್ಲ ಅವಳ ಕತ್ತಿಯಿಂದ ಇಂಜುರಿ ಮಾಡ್ಬಿಡ್ತಾಳೆ. ಅದನ್ನ ನೋಡಿ ಏಜಾಕ್ ಅವಳನ್ನ ನಾರ್ಮಲ್ ಕಂಟ್ರೋಲ್ ಗೆ ತರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾಳೆ. ಆದ್ರೂ ಕೂಡ ತೇನಾ ಅವಳ ಕತ್ತಿಯಿಂದ ಏಜಾಕ್ಗೆ ಚುಚ್ಬಿಡ್ತಾಳೆ. ಅವಾಗ ಗಿಲ್ಗಮೇಶ್ ತೇನಾ ಜೊತೆ ಫೈಟ್ ಮಾಡಿ ಅವನ ಶಕ್ತಿಯಿಂದ ತೇನಾಗೆ ಹೊಡಿತಾನೆ. ಅದರಿಂದ ತೇನಾ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳಿಗೆ ಪ್ರಜ್ಞೆ ಬಂದಾಗ ನಡೆದಿದ್ದ ವಿಷಯನೆಲ್ಲ ಜಾಕ್ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆ ವಿಷಯನ ಕೇಳಿ ತೇನಾ ನನಗೆ ಏನು ಗೊತ್ತಿಲ್ಲ, ಎಲ್ರು ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾಳೆ. ಅವಾಗ ಜಾಕ್ ತೇನಾಗೆ ನಿನ್ನ ಶಕ್ತಿ ನಿನ್ನ ಕಂಟ್ರೋಲ್ ನಲ್ಲಿ ಇರೋದಿಲ್ಲ, ಅವಾಗ ನೀನು ಏನ್ ಮಾಡ್ತೀಯ ಅನ್ನೋದು ನಿನ್ಗೆನೆ ಅರ್ಥ ಆಗ್ತಿರೋದಿಲ್ಲ. ನಿನ್ನೊಳಗಡೆ ನಿನ್ನ ಶಕ್ತಿ ಜೊತೆ ತೇನಾ ಇದ್ದಾಳೆ, ಅವಳನ್ನ ನೀನು ಆಕ್ಟಿವ್ ಮಾಡ್ಕೋ, ನಮ್ಮ ಮೇಲೆ ಭರವಸೆ ಇಡು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಡ್ರೂಯಿಂಗ್ ನಾವು ನಿಮ್ಮ ಮೇಲೆ ಯಾಕೆ ಭರವಸೆ ಇಡ್ಬೇಕು,
ಸಾವಿರ ವರ್ಷಗಳಿಂದ ನಾವು ನಿಮ್ ಮೇಲೆ ಭರವಸೆ ಇಟ್ಟಿದ್ವಿ, ಆದ್ರೆ ಅದರಿಂದ ಏನಾಯ್ತು? ನಾವು ಇಲ್ಲಿ ಏನ್ ಮಾಡ್ತಿದೀವಿ? ಈ ಮನುಷ್ಯರ ಜಗಳಗಳನ್ನ ನೋಡ್ಕೊಂಡು ಸುಮ್ನಿದೀವಿ ಅಷ್ಟೇ. ನಾನು ಈ ಮನುಷ್ಯರ ಜಗಳಗಳನ್ನ ಒಂದೇ ಕ್ಷಣದಲ್ಲಿ ಸರಿ ಮಾಡಬಹುದು, ಆದ್ರೆ ನಾನು ಹಾಗ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಾವುಗಳು ಕೂಡ ಈ ಸೈನಿಕರು ತರ ಬೇರೆಯವರ ಗುಲಾಮ್ರಾಗಿದ್ದೇವೆ. ನನಗೆ ಈ ಜೀವನ ಸಾಕಾಗಿದೆ, ಇದರಿಂದ ಮುಕ್ತಿ ಬೇಕು ಅಂತ ಹೇಳಿ ಅಲ್ಲಿ ಒಡ್ದಾಡ್ತಿದ್ದಂತ ಜನಗಳನ್ನೆಲ್ಲ ಅವನ್ ಕಂಟ್ರೋಲ್ಗೆ ತಗೊಳ್ತಾನೆ. ಅದನ್ನ ನೋಡಿ ಏಕಸ್ ಡ್ರೂಯಿಂಗ್ಗೆ ನಿನ್ನ ಶಕ್ತಿನ ಸ್ಟಾಪ್ ಮಾಡು ಅಂತ ಹೇಳ್ತಾನೆ. ಅಷ್ಟಲ್ಲಿ ಏಜಾಕ್, ನೀವೆಲ್ಲ ನಿಮಗೆ ಬೇಕಾಗಿರುವಂತ ಜೀವನಕ್ಕೆ ಹೋಗ್ಬಹುದು. ಡಿವೆಂಟ್ಸ್ ಗಳು ಇವಾಗ ಸತ್ತೋಗಿದಾವೆ, ಇನ್ ಮುಂದೆ ನೀವೆಲ್ಲ ನನ್ ಜೊತೆ ಇದ್ದು ಏನು ಪ್ರಯೋಜನ ಇಲ್ಲ. ಇವತ್ತಿಂದ ನಮ್ಗಳ ದಾರಿ ಬೇರೆ ಬೇರೆ ಆಗಿರುತ್ತೆ. ಮುಂದೆ ಒಂದಲ್ಲ ಒಂದು ದಿನ ಎಲ್ರು ಒಟ್ಟಿಗೆ ಸೇರೋಣ. ಹಾಗೆ ಗಿಲ್ಗಮೆಶ್ ತೇನನ ನಿನ್ ಜೊತೆ ಕರ್ಕೊಂಡು ಹೋಗು. ಅವಳೇನಾದ್ರೂ ನಿನ್ನನ್ನ ಸಾಯಿಸೋದಕ್ಕೆ ನೋಡಿದ್ರೆ ನೀನೇ ಅವಳನ್ನ ಸಾಯಿಸ್ಬಿಡು ಅಂತ ಹೇಳ್ತಾಳೆ. ಅದರಿಂದ ಡ್ರೂಯಿಂಗ್ ಅಲ್ಲಿದ್ದಂತ ಜನಗಳನ್ನೆಲ್ಲ ಅವನ್ ಜೊತೆನೆ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಪ್ರೆಸೆಂಟ್ ನಲ್ಲಿ ಇರುವಂತ ಮುಂಬೈನ ತೋರಿಸ್ತಾರೆ. ಅಲ್ಲಿ ಕಿಂಗೋ ಒಬ್ಬ ಬಾಲಿವುಡ್ ಸ್ಟಾರ್ ಆಗಿರ್ತಾನೆ. ಅವನನ್ನ ಮೀಟ್ ಮಾಡೋದಕ್ಕೋಸ್ಕರ ಅಲ್ಲಿಗೆ ಸಿರ್ಸಿ, ಸ್ಪಿರಿಟ್ ಮತ್ತೆ ಈಕರ್ಸ್ ಬಂದಿರ್ತಾರೆ. ಅವ್ರಗಳನ್ನ ನೋಡಿ ಕಿಂಗು ತುಂಬಾನೇ ಖುಷಿ ಪಡ್ತಿರ್ತಾನೆ. ನಂತರ ಎಲ್ರು ಅವನಿಗೆ ಜಾಕ್ ಸತ್ತೋಗಿರುವಂತ ವಿಷಯನ ತಿಳಿಸ್ತಾರೆ. ಆ ವಿಷಯನ ಕೇಳಿ ಕಿಂಗು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ಅವಾಗ ಎಲ್ರು ಈ ಕೆಲ್ಸನ ಡಿವೆಂಟ್ಸ್ ಗಳೇ ಮಾಡಿರೋದು, ಅವುಗಳು ಮತ್ತೆ ಬಂದಿದಾವೆ, ಅದರಿಂದ ನೀನು ನಮ್ಗಳ ಜೊತೆ ಬರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಿಂಗು, ಅದು ಹೇಗ್ ಸಾಧ್ಯ? ನನ್ನನ್ನ ನಂಬಿ ತುಂಬಾ ಜನಗಳಿದ್ದಾರೆ, ಇವ್ರುಗಳನ್ನೆಲ್ಲ ಅರ್ಧಕ್ಕೆ ಬಿಟ್ಟು ನಾನು ಹೇಗ್ ಬರ್ಲಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಿಂಗುನ ಮ್ಯಾನೇಜರ್, ಸಾರ್ ನಿಮ್ಮ ಫ್ಯಾಮಿಲಿಗೆ ಇವಾಗ ನಿಮ್ಮ ಅವಶ್ಯಕತೆ ತುಂಬಾನೇ ಇದೆ, ಇವ್ರುಗಳಿಗೆಲ್ಲ ನಾನೇ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಅಂತ ಹೇಳ್ತಾರೆ. ಆ ಮ್ಯಾನೇಜರ್ಗೆ ಮೊದ್ಲೇ ಕಿಂಗು ಒಬ್ಬ ಎಟರ್ನಲ್ಸ್ ಅಂತ ಗೊತ್ತಿರುತ್ತೆ. ನಂತರ ಅವ್ರುಗಳೆಲ್ಲ ಗಿಲ್ಗಮೆಶ್ ಮತ್ತೆ ತೇನನ ಮೀಟ್ ಮಾಡೋದಕ್ಕೋಸ್ಕರ ಹೋಗ್ತಿರ್ತಾರೆ. ಅವ್ರಗಳ ಜೊತೆ ಕಿಂಗುನ ಮ್ಯಾನೇಜರ್ ಆದ ಕೊರುನ್ ಕೂಡ ಬಂದಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಆಸ್ಟ್ರೇಲಿಯಾದಲ್ಲಿರುವಂತ ಗಿಲ್ಗಮೆಶ್ ಹತ್ರ ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿಗೆ ಒಂದು ಡಿವೆಂಟ್ಸ್ ಬಂದಿರುತ್ತೆ, ಆದ್ರೆ ಅದನ್ನ ಗಿಲ್ಗಮೆಶ್ ಸಾಯಿಸ್ಬಿಟ್ಟಿರ್ತಾನೆ. ಅದರಿಂದ ಗಿಲ್ಗಮೆಶ್ಗೆ ಡಿವೆಂಟ್ಸ್ ಗಳು ವಾಪಸ್ ಬಂದಿರೋದು ಇವಾಗಾಗ್ಲೇ ಗೊತ್ತಿರುತ್ತೆ, ಆದ್ರೆ ಅವನಿಗೆ ಏಜಾಕ್ ಸತ್ತಿರುವಂತ ವಿಷಯ ಗೊತ್ತಿರೋದಿಲ್ಲ. ಆ ವಿಷಯನ ಈಕರ್ಸ್ ಗಿಲ್ಗಮೆಶ್ಗೆ ಹೇಳ್ದಾಗ ಅವನು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ನಂತರ ಅವರೆಲ್ಲ ತೇನನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ಅವಳು ಹಳೇದ್ನೆಲ್ಲ ಮರ್ತ್ಬಿಟ್ಟಿರ್ತಾಳೆ. ಅದರಿಂದ ಅವಳು ಮತ್ತೆ ಅವ್ರಗಳ ಮೇಲೆ ಯುದ್ಧ ಮಾಡೋದಕ್ಕೆ ನೋಡ್ತಿರ್ತಾಳೆ. ಅವಾಗ ಅವಳಿಗೆ ಸ್ಪಿರಿಟ್ ಅವಳ ಶಕ್ತಿಯಿಂದ ಹಳೇದ್ನೆಲ್ಲ ನೆನ್ಪ್ ಮಾಡ್ತಾಳೆ. ಆದ್ರಿಂದ ತೇನ ಮತ್ತೆ ನಾರ್ಮಲ್ ಕಂಡೀಷನ್ಗೆ ಬರ್ತಾಳೆ. ನಂತರ ಅವ್ರಗಳೆಲ್ಲ ಕೂತ್ಕೊಂಡು ಗಿಲ್ಗಮೆಶ್ ಮಾಡಿರುವಂತ ಊಟನ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅವ್ರುಗಳು ಇವಾಗ ನಮ್ಮ ಲೀಡರ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಮಾತಾಡ್ಕೊಳ್ತಿರ್ತಾರೆ. ಅದಕ್ಕೆ ಈ ಕೋರ್ಸ್ ನಾನೇ ಆಗ್ತೀನಿ ಅಂತ ಹೇಳ್ತಿರ್ತಾನೆ. ಅವಾಗ ಸಿರ್ಸಿ ಅಲ್ಲಿಂದ ಹೊರಗಡೆ ಬಂದು ತೇನ ಬಿಡ್ಸಿರುವಂತ ಡ್ರಾಯಿಂಗ್ ನ ನೋಡಿ ಸೆಂಚುರಿ 6 ನಲ್ಲಿ ನಡೆದಂತ ಘಟನೆ ಬಗ್ಗೆ ತೇನ ಯಾವಾಗ್ಲೂ ಹೇಳ್ತಿದ್ದು ಇದ್ರ ಬಗ್ಗೆನಾ ಅಂತ ಗಿಲ್ಗಮೆಶ್ ಹತ್ರ ಕೇಳ್ತಾಳೆ. ಅದಕ್ಕೆ ಅವನು, ಹೌದು, ಅದು ಒಂದು ಗ್ರಹ, ಆ ಗ್ರಹ ನಾಶ ಆಗೋವರೆಗೂ ತೇನ ಆ ಗ್ರಹದಲ್ಲೇ ಇದ್ಲು. ಆ ಗ್ರಹದಲ್ಲಿ ಬೃಹದಾಕಾರದ ಭೂಕಂಪ ಆಗಿ ಆ ಪ್ಲಾನೆಟ್ ನಾಶ ಆಯ್ತು ಅಂತ ಹೇಳ್ತಾನೆ. ಅದನ್ನ ಕೇಳಿ ಸಿರ್ಸಿ, 3 ದಿನಗಳ ಹಿಂದೆ ಲಂಡನ್ ಅಲ್ಲೂ ಕೂಡ ಚಿಕ್ಕದಾಗಿ ಭೂಕಂಪ ಆಯ್ತು, ಏಜಾಕ್ ಬೇರೆ ನನ್ನನ್ನ ಲೀಡರ್ ಆಗಿ ಸೆಲೆಕ್ಟ್ ಮಾಡಿದಳೆ, ಆದ್ರೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಎರಿಶಿಯಂ ನ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಗಿಲ್ಗಮೆಶ್, ಗಮನ ಇಟ್ಟು ಟ್ರೈ ಮಾಡು, ಅವಾಗ ಸಾಧ್ಯ ಆಗಬಹುದು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದರಿಂದ ಸಿರ್ಸಿ ಒಂದು ಮರದ ಹತ್ರ ಬಂದು ಎರಿಶಿಯಂ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅವಾಗ ಅವಳ ಮುಂದೆ ಎರಿಶಿಯಂ ಬರ್ತಾರೆ. ಅವಾಗ ಸಿರ್ಸಿ ಎರಿಶಿಯಂಗೆ ಡಿವೆಂಟ್ಸ್ ಗಳು ಏಜಾಕ್ ನ ಸಾಯಿಸ್ಬಿಟ್ಟಿದಾವೆ, ಹಾಗೆ ಪೃಥ್ವಿನಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇದಾವೆ ಅಂತ ಹೇಳ್ತಾಳೆ. ಅದಕ್ಕೆ ಎರೇಶಿಯಂ, ಇದು ಎಮರ್ಜೆನ್ಸಿಯ ಸಂಕೇತ ಸಿರ್ಸಿ ಅಂತ ಹೇಳಿ, ಪ್ರತಿ 1 ಬಿಲಿಯನ್ ವರ್ಷಕ್ಕೆ ಹೊಸ ಸೆಲೆಸ್ಟಿಯಲ್ಸ್ ಹುಟ್ಟುತ್ತೆ, ಅದರಿಂದ ನಾನು ಇಡೀ ಬ್ರಹ್ಮಾಂಡಕ್ಕೆಲ್ಲ ಸೆಲೆಸ್ಟಿಯಲ್ಸ್ ನ ಬೀಜ ಬಿತ್ತಿದ್ದೀನಿ, ಅದೇ ರೀತಿ ಭೂಮಿಗೂ ಕೂಡ ಬಿತ್ತಿದ್ದೀನಿ. ಅದನ್ನ ಪೋಷಣೆ ಮಾಡೋದಕ್ಕೆ ತುಂಬಾನೇ ಎನರ್ಜಿ ಬೇಕು, ಅದು ಮನುಷ್ಯರಿಂದ ಸಿಗುತ್ತೆ. ಆದ್ರೆ ಡಿವಿಯಂಟ್ಸ್ ಗಳಿಂದ ಜನಸಂಖ್ಯೆ ಕಮ್ಮಿ ಆಗ್ತಿತ್ತು, ಅದರಿಂದ ನಾನು ಡಿವಿಯಂಟ್ಸ್ ಗಳನ್ನ ಸಾಯಿಸೋದಕ್ಕೆ ನಿಮ್ಮನ್ನ ಸೃಷ್ಟಿ ಮಾಡಿದೆ. ನೀವುಗಳು ಡಿವಿಯಂಟ್ಸ್ ನ ಸಾಯಿಸಿದ್ರಿಂದ ಇವಾಗ ಭೂಮಿಯಲ್ಲಿ ಜನಸಂಖ್ಯೆ ತುಂಬಾನೇ ಹೆಚ್ಚಿದೆ. ಅವ್ರಗಳ ಶಕ್ತಿಯಿಂದ ಹೊಸ ಸೆಲೆಸ್ಟಿಯಲ್ಸ್ ಹುಟ್ಟೋದಕ್ಕೆ ರೆಡಿ ಆಗಿದೆ, ಆದ್ರೆ ಅದು ಹುಟ್ಬೇಕಾದ್ರೆ ಇಡೀ ಭೂಮಿ ಎಲ್ಲ ನಾಶ ಆಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಸಿರ್ಸಿ, ಹಾಗಾದ್ರೆ ನೀವು ಪೃಥ್ವಿನ ನಾಶ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಎರೇಶಿಯಂ, ಒಂದು ಜೀವ ನಾಶ ಆದ್ರೇನೆ ಇನ್ನೊಂದು ಜೀವ ಹುಟ್ಟೋದಕ್ಕೆ ಸಾಧ್ಯ, ಈ ಬ್ರಹ್ಮಾಂಡಕ್ಕೆ ಹೊಸ ಸೆಲೆಸ್ಟಿಯಲ್ಸ್ ನ ಅವಶ್ಯಕತೆ ಇದೆ, ಅವುಗಳ ಈ ಬ್ರಹ್ಮಾಂಡದ ಗಾಳಿ ನೀರು ಬೆಳಕುಗಳನ್ನ ಮೇಂಟೈನ್ ಮಾಡೋದು, ಇಲ್ಲ ಅಂದ್ರೆ ಈ ಬ್ರಹ್ಮಾಂಡ ಅಂತ್ಯ ಆಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಸಿರ್ಸಿ, ಹಾಗಾದ್ರೆ ನಮ್ಮ ಒಲಿಂಪಿಯಾ ಪ್ಲಾನೆಟ್ ಎಲ್ಲಿದೆ ಅಂತ ಕೇಳ್ತಾಳೆ. ಅವಾಗ ಎರೇಶಿಯಂ, ಒಲಿಂಪಿಯಾ ಪ್ಲಾನೆಟ್ ಇಲ್ವೇ ಇಲ್ಲ ಅಂತ ಹೇಳಿ ಎಟರ್ನಲ್ಸ್ ನ ರೆಡಿ ಮಾಡುವಂತ ಜಾಗನ ತೋರಿಸುತ್ತೆ. ಅದ್ರೊಳಗಡೆ ಸಿರ್ಸಿ ಹೋದಾಗ, ಇದೇ ನಿನ್ನ ಮನೆ, ಇದೇ ಜಾಗದಲ್ಲಿ ನಾನು ಎಟರ್ನಲ್ಸ್ ಗಳನ್ನ ರೆಡಿ ಮಾಡೋದು ಅಂತ ಹೇಳುತ್ತೆ. ಅವಾಗ ಸಿರ್ಸಿಯ ನಿಜವಾದ ಬಾಡಿ ಅವಳ ಮುಂದೆ ಬರುತ್ತೆ. ಅವಳ ಬಾಡಿ ತರನೇ ಅಲ್ಲಿ ತುಂಬಾನೇ ಎಟರ್ನಲ್ಸ್ ನ ಬಾಡಿಗಳಿರ್ತವೆ, ಆದ್ರೆ ಅವುಗಳಿಗೆ ಯಾವಕ್ಕೂ ಜೀವ ಇರೋದಿಲ್ಲ. ಅದನ್ನ ನೋಡಿ ಸಿರ್ಸಿಗೆ, ನಾವು ಯಾವಾಗ್ಲೂ ಜೀವಂತವಾಗಿ ಬದುಕೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅವ್ರಗಳ ಹಳೆ ಮೆಮೊರೀಸ್ ಗಳನ್ನ ಹೆರೇಸ್ ಮಾಡಿ ಒಂದು ಜಾಗದಲ್ಲಿಟ್ಟು ಅವರ ಮೈಂಡ್ ನ ರೀಸೆಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ಮೆಮೊರೀಸ್ ಗಳಿಂದ ಡಿವಿಯಂಟ್ಸ್ ಗಳ ಬಗ್ಗೆ ಎರೇಶಿಯಂ ಸ್ಟಡಿ ಮಾಡ್ತಿರುತ್ತೆ. ಯಾಕಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಮೋನ್ಸ್ಟರ್ ಪ್ರಾಣಿಗಳಿಂದ ಮನುಷ್ಯರ ಜನ್ಮಕ್ಕೆ ಕಷ್ಟ ಆಗ್ತಿರುತ್ತೆ. ಅದರಿಂದ ಎರೇಶಿಯಂ ಆ ಮೋನ್ಸ್ಟರ್ ಪ್ರಾಣಿಗಳನ್ನ ಸಾಯಿಸೋದಕ್ಕೆ
ಡಿವಿಯನ್ಸ್ ಗಳನ್ನ ಭೂಮಿ ಕಳಿಸುತ್ತೆ. ಆದ್ರೆ ಒಂದು ಸಣ್ಣ ಮಿಸ್ಟೇಕ್ ನಿಂದ ಡಿವಿಯನ್ಸ್ ಗಳು ಮೋನ್ಸ್ಟರ್ ಪ್ರಾಣಿಗಳ ಜೊತೆ ಮನುಷ್ಯರನ್ನು ಕೂಡ ಸಾಯಿಸೋದಕ್ಕೆ ಶುರು ಮಾಡ್ತವೆ. ನಂತರ ಆ ಡಿವಿಯನ್ಸ್ ಗಳು ಎರೇಷಿಯಂ ನ ಕಂಟ್ರೋಲ್ ತಪ್ಪಿ ಅವುಗಳಿಗೆ ಇಷ್ಟ ಬಂದ ಹಾಗೆ ಸಿಕ್ಕ ಜೀವಿಗಳನ್ನ ಸಾಯಿಸಿ ತಿನ್ನೋದಕ್ಕೆ ಶುರು ಮಾಡಿದ್ರಿಂದ ಆ ಡಿವಿಯನ್ಸ್ ಗಳನ್ನ ಸಾಯಿಸೋದಕ್ಕೆ ನಾನು ನಿಮ್ಗಳನ್ನ ರೆಡಿ ಮಾಡಿ ಭೂಮಿ ಕಳಿಸ್ದೆ. ಇವಾಗ ನನ್ನ ಮಿಷಿನ್ ಅಂತಿಮ ಸ್ಥಿತಿಗೆ ತಲುಪಿದೆ. ಹೊಸ ಸೆಲೆಸ್ಟಿಯಲ್ಸ್ ಹುಟ್ಲೇಬೇಕು. ನನ್ನ ಈ ಪ್ರಯತ್ನನ ನೀನು ಹಾಳು ಮಾಡ್ಬೇಡ ಅಂತ ಹೇಳುತ್ತೆ. ಅದಾದ್ಮೇಲೆ ಸಿರ್ಸಿ ಪ್ರೆಸೆಂಟ್ ಗೆ ಬರ್ತಾಳೆ. ಅವಳು ಆ ವಿಷಯಗಳನ್ನೆಲ್ಲ ತಿಳ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾಳೆ. ಹಾಗೆ ಅವಳು ಆ ವಿಷಯನೆಲ್ಲ ಎಲ್ಲರಿಗೂ ತಿಳಿಸಿ ನಾವು ಹೊಸ ಸೆಲೆಸ್ಟಿಯಲ್ಸ್ ಹುಟ್ಟೋದನ್ನ ಸ್ಟಾಪ್ ಮಾಡಿ ಈ ಭೂಮಿನ ಉಳಿಸೋಣ ಅಂತ ಹೇಳ್ತಾಳೆ. ಅದಕ್ಕೆ ಮೊದಲು ಯಾರು ಒಪ್ಪೋದಿಲ್ಲ. ಆದ್ರೂ ಕೂಡ ಅವರನ್ನ ಸಿರ್ಸಿ ಒಪ್ಪಿಸ್ತಾಳೆ. ಆದ್ರೆ ಈ ಕರ್ಸ್ಗೆ ಅದು ಇಷ್ಟ ಇರೋದಿಲ್ಲ. ಅದರಿಂದ ಅವನು ನಾವು ಉಳ್ದವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಂತರ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳ್ತಾನೆ. ಅದರಿಂದ ಎಲ್ರು ಅಮೆಝಾನ್ ಅಲ್ಲಿರುವಂತ ಡ್ರಾಯಿಂಗ್ ನ ಮೀಟ್ ಮಾಡೋದಕ್ಕೋಸ್ಕರ ಹೋಗ್ತಾರೆ. ಅವ್ರುಗಳು ಆ ಕಾಡ್ ಒಳಗಡೆ ಬಂದಾಗ ಅಲ್ಲಿ ಎಲ್ಲಾ ಜನಗಳನ್ನ ಡ್ರಾಯಿಂಗ್ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ. ಆ ಜನಗಳನ್ನ ಅವ್ರುಗಳು ನೋಡ್ತಿರ್ಬೇಕಾದ್ರೆ ಅವ್ರ ಮುಂದೆ ಡ್ರಾಯಿಂಗ್ ಬರ್ತಾನೆ. ನಂತರ ಡ್ರಾಯಿಂಗ್ ಗೆ ಅವರು ಎಲ್ಲ ವಿಷಯನ ತಿಳಿಸಿ ನೀನು ನಮ್ಗೆ ಸಹಾಯ ಮಾಡ್ತೀಯ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಡ್ರಾಯಿಂಗ್ ಒಪ್ಕೊಳ್ಳೋದಿಲ್ಲ. ನಾನಿಲ್ಲಿ ನೆಮ್ಮದಿಯಾಗಿದ್ದೇನೆ, ನೀವು ಬೇಕಾದ್ರೂ ಇಲ್ಲೇ ಇರಿ, ಇಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಸ್ಪಿರಿಟ್ ಕಿಂಗು ಹತ್ರ ಎರೇಷಿಯಂ ನನ್ನನ್ನ ಇಷ್ಟ ಚಿಕ್ಕವಳಾಗಿ ಯಾಕೆ ಕ್ರಿಯೇಟ್ ಮಾಡಿದಾರೆ, ನಾನು ಕೂಡ ದೊಡ್ಡವಳಾಗಿದ್ರೆ ಎಲ್ಲರ ತರ ಪ್ರೀತಿ ಮಾಡಬಹುದಿತ್ತು, ಸಿರ್ಸಿ ತರ ಮದ್ವೆ ಆಗಬಹುದಿತ್ತು ಅಂತ ಹೇಳ್ತಿರ್ತಾಳೆ. ಹಾಗೆ ಸಿರ್ಸಿ ಈ ಕರ್ಸ್ ಹತ್ರ ನೀನು ನನ್ನನ್ನ ಯಾಕೆ ಬಿಟ್ಟೋದೆ, ಸಾವಿರಾರು ವರ್ಷಗಳು ಕಳೆದ್ರು ಕೂಡ ನೀನ್ ನನ್ನನ್ನ ಮತ್ತೆ ಭೇಟಿ ಮಾಡೋದಕ್ಕೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಈ ಕರ್ಸ್ ಸಿರ್ಸಿ ನಾನ್ ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ, ನಾನ್ ನಿನ್ನನ್ನ ಬಿಟ್ಟೋಗಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಡಿವೆಂಟ್ ಬಂದು ಅವನನ್ನ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಆ ಜಾಗಕ್ಕೆ ತುಂಬಾನೇ ಡಿವೆಂಟ್ಸ್ ಗಳು ಬಂದಿರ್ತವೆ. ಆ ಪ್ರಾಣಿಗಳು ಸಿಕ್ತವ್ರನ್ನೆಲ್ಲ ಸಾಯಿಸ್ತಿರ್ತವೆ. ಅದರಿಂದ ಸಿರ್ಸಿ ಅಲ್ಲಿದ್ದಂತ ಜನಗಳನ್ನೆಲ್ಲ ಒಂದು ರೂಮ್ ಒಳಗಡೆ ಕೂಡಾಕಿ ಆ ರೂಮ್ ನ ಅವಳ ಶಕ್ತಿಯಿಂದ ಪ್ರೊಟೆಕ್ಟ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಈ ಕರ್ಸ್ ಅವನನ್ನ ಎತ್ಕೊಂಡು ಹೋಗಿದಂತ ಡಿವೆಂಟ್ಸ್ ನ ಸಾಯಿಸ್ತಿರ್ಬೇಕಾದ್ರೆ ಅಲ್ಲಿಗೆ ಡಿವೆಂಟ್ಸ್ ಗಳ ಲೀಡರ್ ಬಂದು ಈ ಕರ್ಸ್ ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಈ ಪ್ರಾಣಿನೇ ಏಜಾಕ್ ನ ಸಾಯಿಸಿ ಅವಳ ಪವರ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅವಾಗ ಅಲ್ಲಿಗೆ ಗಿಲ್ಗಮೆಶ್ ಬಂದು ಆ ಪ್ರಾಣಿಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಿರ್ಸಿ ಅವಳ ಪವರ್ ನಿಂದ ಮರಗಳನ್ನೆಲ್ಲ ಗ್ಲಾಸ್ ಆಗಿ ಕನ್ವರ್ಟ್ ಮಾಡಿ ಆ ಪ್ರಾಣಿಗಳ ಮೇಲೆ ಬೀಳಿಸ್ತಿರ್ತಾಳೆ. ಆದ್ರೂ ಕೂಡ ಆ ಪ್ರಾಣಿಗಳು ಮತ್ತೆ ಮತ್ತೆ ಜೀವಂತವಾಗಿ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತವೆ. ಈ ಕಡೆ ಕಿಂಗು ಕೂಡ ಅವನ ಶಕ್ತಿನ ಯೂಸ್ ಮಾಡಿ ಆ ಪ್ರಾಣಿಗಳನ್ನ ಸಾಯಿಸ್ತಿರ್ತಾನೆ. ಇದೇ ರೀತಿ ಎಲ್ರು ಅವ್ರವ್ರ ಶಕ್ತಿನ ಯೂಸ್ ಮಾಡ್ಕೊಂಡು ಆ ಪ್ರಾಣಿಗಳ ಜೊತೆ ಫೈಟ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಒಂದು ಡಿವಿಯಂಟ್ ಈ ಕರ್ಸ್ ನ ಇಟ್ಕೊಂಡು ಅವನನ್ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಅವನನ್ನ ಬಿಡ್ಸೋದಕ್ಕೆ ಅಂತ ಸಿರ್ಸಿ ಹೋದಾಗ ಆ ಡಿವಿಯಂಟ್ ಅವಳನ್ನ ನೀರೊಳಗಡೆ ಬೀಳ್ಸಿ ಅವಳ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರುತ್ತೆ. ಅವಾಗ ಸಿರ್ಸಿ ಅವಳ ಪವರ್ ನ ಯೂಸ್ ಮಾಡಿ ಆ ಡಿವಿಯಂಟ್ ನ ಒಂದು ಮರದ ರೀತಿ ಕನ್ವರ್ಟ್ ಮಾಡ್ತಾಳೆ. ಅವಳ ಶಕ್ತಿನ ನೋಡಿ ಅವಳಿಗೇನೆ ಆಶ್ಚರ್ಯ ಆಗ್ತಿರುತ್ತೆ. ಅದೇ ರೀತಿ ಈ ಕಡೆ ಗಿಲ್ಗಮೆಶ್ ಡಿವಿಯಂಟ್ಸ್ ಗಳ ಲೀಡರ್ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಅವನು ಅದಕ್ಕೆ ಎಷ್ಟೇ ಹೊಡೆದ್ರು ಕೂಡ ಅದು ಮತ್ತೆ ರೀಕ್ರಿಯೇಟ್ ಮಾಡ್ತಿರುತ್ತೆ. ಹಾಗೆ ಅದು ಗಿಲ್ಗಮೆಶ್ ನ ಬಿಟ್ಟು ತೇನನ್ನ ಟಾರ್ಗೆಟ್ ಮಾಡಿ ಅವಳನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರುತ್ತೆ. ಅದನ್ನ ತಡೆಯೋದಕ್ಕೆ ಅಂತ ಅಲ್ಲಿಗೆ ಗಿಲ್ಗಮೆಶ್ ಹೋದಾಗ ಆ ಡಿವಿಯಂಟ್ಸ್ ಅವನನ್ನ ಇಟ್ಕೊಂಡು ಅದರ ಟೆಂಡಿಕಲ್ಸ್ ನಿಂದ ಅವನ ಬಾಡಿ ಚುಚ್ಚಿ ಅವನ ಪವರ್ ನೆಲ್ಲ ಎಳ್ಕೊಳ್ಳುತ್ತೆ. ಅದರಿಂದ ಆ ಡಿವಿಯಂಟ್ ಒಂದು ಮನುಷ್ಯನ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಅದರ ಬಾಡಿ ಒಳಗಡೆ ಇವಾಗ ಏಜಾಕ್ ಮತ್ತೆ ಗಿಲ್ಗಮೆಶ್ ನ ಪವರ್ ಇರೋದ್ರಿಂದ. ಹಾಗೆ ಅದಕ್ಕೆ ಮಾತಾಡೋದಕ್ಕೂ ಕೂಡ ಬರ್ತಿರುತ್ತೆ. ಅಷ್ಟಲ್ಲೇ ಅಲ್ಲಿಗೆ ಈ ಕರ್ಸ್ ಬಂದಿದ್ರಿಂದ ಅದು ಅಲ್ಲಿಂದ ಹೋಗುತ್ತೆ. ಆದ್ರೆ ಗಿಲ್ಗಮೆಶ್ ಬಾಡಿಯಿಂದ ಆ ಡಿವಿಯಂಟ್ ಪವರ್ ನ ಎಳ್ಕೊಂಡಿದ್ರಿಂದ ಅವನು ಸತ್ತೋಗ್ತಾನೆ. ಅವನನ್ನ ನೋಡಿ ತೇನ ತುಂಬಾನೇ ಅಳ್ತಿರ್ತಾಳೆ. ನಂತರ ಅವನ ಬಾಡಿಗೆ ಎಲ್ರು ಅಂತ್ಯ ಸಂಸ್ಕಾರ ಮಾಡಿ ಬೂದಿನ ನೀರೊಳಗಡೆ ಬಿಡ್ತಿರ್ಬೇಕಾದ್ರೆ ಡ್ರಾಯಿಂಗ್ ಹತ್ರ ಸಿರ್ಸಿ ಬಂದು ಡಿವಿಯಂಟ್ ಗಳು ಅವುಗಳು ಬದುಕೋದಕ್ಕೋಸ್ಕರ ನಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾವೆ, ನಾವು ಅವುಗಳನ್ನ ಸಾಯಿಸೋದನ್ನ ಬಿಟ್ಟು ಈ ಭೂಮಿನ ಉಳಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಡ್ರಾಯಿಂಗ್ ನಾನು ಅರೇಷಿಯಂ ಮೈಂಡ್ ನ ಕಂಟ್ರೋಲ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಅದಕ್ಕೆ ಪ್ಯಾಸ್ಟರ್ಸ್ ನ ಸಹಾಯ ಬೇಕು ಅಂತ ಹೇಳ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಆಗಸ್ಟ್ 1945 ಹಿರೋಶಿಯಂಗೆ ಶಿಫ್ಟ್ ಆಗುತ್ತೆ. ಆ ಜಾಗಕ್ಕೆ ಒಂದು ಸರ್ಕಾರ ಅಣು ಬಾಂಬ್ ನ ಹಾಕಿರ್ತಾರೆ. ಆ ಸರ್ಕಾರ ಯಾವುದು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ಮೂವಿಯ ಪ್ರಕಾರ ಆ ಅಣು ಬಾಂಬ್ ನ ಪ್ಯಾಸ್ಟರ್ಸ್ ನ ಕಂಡಿಡ್ದಿರ್ತಾನೆ. ಅವನು ಕಂಡಿಡ್ದಿರುವಂತ ಅಣು ಬಾಂಬ್ ನಿಂದ ಇಷ್ಟೊಂದು ಜೀವ ಸಂಕುಲಕ್ಕೆ ಹಾನಿ ಆಯ್ತಲ್ಲ ಅಂತ ಅವನು ತುಂಬಾನೇ ದುಃಖ ಪಡ್ತಿರ್ತಾನೆ. ನಂತರ ಅವನು ಅವನ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಇರ್ಬೇಕಾದ್ರೆ ಅವನನ್ನ ಮೀಟ್ ಮಾಡೋದಕ್ಕೆ ಸಿರ್ಸಿ ಮತ್ತೆ ಏಕರ್ಸ್ ಬರ್ತಾರೆ. ಅವನನ್ನ ಪ್ಯಾಸ್ಟರ್ಸ್ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾನೆ. ನಂತರ ಅವನಿಗೆ ಏಕರ್ಸ್ ಮತ್ತೆ ಸಿರ್ಸಿ ಇಬ್ರು ನಡೆದಿದ್ದ ವಿಷಯನೆಲ್ಲ ತಿಳಿಸ್ತಾರೆ. ಅದಕ್ಕೆ ಪ್ಯಾಸ್ಟರ್ಸ್ ನನ್ನನ್ನ ನಂಬ್ಕೊಂಡು ಒಂದು ಫ್ಯಾಮಿಲಿ ಇದೆ, ಅವರನ್ನ ಬಿಟ್ಟು ನಾನಿವಾಗ ನಿಮ್ ಜೊತೆ ಬರೋದಕ್ಕೆ ಆಗೋದಿಲ್ಲ. ನನ್ನ ಮಗನಿಗೆ ನಾನೊಬ್ಬ ಈಟರ್ನಲ್ ಅಂತ ಗೊತ್ತಾದ್ರೆ ಅವನ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ಊಹೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಜಾನ ಬಂದು ಅವ್ರಗಳು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಪ್ಯಾಸ್ಟರ್ಸ್ಗೆ ನೀನು ಏನು ಯೋಚನೆ ಮಾಡ್ಬೇಡ, ನೀನು ನಿನ್ನ ಸ್ನೇಹಿತರ ಜೊತೆ ಹೋಗಿ ನಿನ್ನ ಕೆಲ್ಸನ ಮುಗಿಸು, ನಾನು ಈ ಮನೆ ಜವಾಬ್ದಾರಿಯನ್ನ ತಗೊಳ್ತೀನಿ ಅಂತ ಹೇಳ್ತಾನೆ. ಅದರಿಂದ ಎಲ್ರು ಸ್ವಲ್ಪ ಸಮಯದ ನಂತರ ಇರಾಕ್ ನಲ್ಲಿರುವಂತಹ ಅವರ ಸ್ಪೇಸ್ ಶಿಪ್ ಹತ್ರ ಬಂದು ಅದನ್ನ ಭೂಮಿಯಿಂದ ಹೊರಗಡೆ ತೆಗೆದು ಎಲ್ರು ಆ ಸ್ಪೇಸ್ ಶಿಪ್ ಒಳಗಡೆ ಬರ್ತಾರೆ. ಅವಾಗ ಅಲ್ಲಿ ಮಕಾರಿ ಇರ್ತಾಳೆ. ಅವಳು ತುಂಬಾ ವರ್ಷಗಳಿಂದ ಆ ಸ್ಪೇಸ್ ಶಿಪ್ ಒಳಗಡೆನೆ ಇಟ್ಕೊಂಡು ಅಲ್ಲಿದ್ದಂತ ಬುಕ್ ಗಳನ್ನೆಲ್ಲ ಓದ್ತಿರ್ತಾಳೆ. ನಂತರ ಪ್ಯಾಸ್ಟರ್ಸ್ ಎರೇಷಿಯಂ ಮೈಂಡ್ ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಡಿವೈಸ್ ನ ಕಂಡಿಡಿತಾನೆ. ಅದು ಒಂದು ಬ್ರೇಸ್ಲೆಟ್ ತರ ಇರುತ್ತೆ.
ಅದನ್ನ ಎಲ್ರು ಹಾಕೊಂಡ್ರೆ ಎಲ್ಲರ ಶಕ್ತಿ ಒಂದಾಗಿ ಒಂದು ಯೂನಿ ಮೈಂಡ್ ಕ್ರಿಯೇಟ್ ಆಗುತ್ತೆ. ಅದನ್ನ ಪ್ಯಾಸ್ಟಸ್ ಎಲ್ಲರಿಗೂ ತೋರಿಸಿ ಈ ಶಕ್ತಿಯಿಂದ ನಾವು ಎರೇಷಿಯಂ ಮೈಂಡ್ ನ ನಮ್ ಕಂಟ್ರೋಲ್ ತಗೊಳ್ಬಹುದು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಈಕರ್ಸ್ ಒಪ್ಪೋದಿಲ್ಲ. ನಾನು ಎರೇಷಿಯಂ ನ ವಿರುದ್ಧ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಅದಾದ್ಮೇಲೆ ಸೀನು 6 ದಿನ ಹಿಂದಕ್ ಬರುತ್ತೆ. ಅವಾಗ ಏಕರ್ಸ್ ಏಜಾಕ್ ನ ಮೀಟ್ ಮಾಡಿ ನಮ್ಮ ಮಿಷನ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನು ಎಷ್ಟು ದಿನ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಏಜಾಕ್ ಇನ್ನ ಕೇವಲ 7 ದಿನ ಮಾತ್ರ ಬಾಕಿ ಇದೆ. ಆದ್ರೆ ಏಕರ್ಸ್ ನಾನ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳ್ಬೇಕು. ಅದೇನಂದ್ರೆ ನಾವು ಹೊಸ ಸೆಲೆಸ್ಟಿಯಲ್ಸ್ ಹುಟ್ಟೋದನ್ನ ಸ್ಟಾಪ್ ಮಾಡೋಣ. ನಾವು ತುಂಬಾ ವರ್ಷಗಳಿಂದ ಎರೇಷಿಯಂ ಹೇಳೋದನ್ನ ಕೇಳ್ತಾ ಬಂದಿದೀವಿ. ಆದ್ರೆ ಈ ಸಲ ನನಗೆ ಈ ಭೂಮಿ ಅಂತ್ಯ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಏಕರ್ಸ್ ಅದು ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಏಜಾಕ್ ಈ ಭೂಮಿನಲ್ಲಿರುವಂತ ಮನುಷ್ಯರು ನನ್ನನ್ನ ಬದಲಾಯಿಸಿದರೆ ನನಗೆ ಈ ಪ್ಲಾನೆಟ್ ನಲ್ಲಿ ಬದುಕಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿನ ಜನಗಳ ಪ್ರೀತಿ ಮತ್ತೆ ಕಾಳಜಿನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಈಕರ್ಸ್ ಕೂಡ ಒಪ್ಕೊಳ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ನಾನ್ ನಿನ್ಗೆ ಒಂದು ಜಾಗ ತೋರಿಸ್ಬೇಕು ಅಂತ ಹೇಳ್ತಾನೆ. ಆ ಜಾಗ ಎಲೆಸ್ಕಾ. ಆ ಜಾಗಕ್ಕೆ ಈಕರ್ಸ್ ಏಜಾಕ್ ನ ಕರ್ಕೊಂಡ್ ಬಂದು ಅಲ್ಲಿದ್ದಂತ ಡಿವೆಂಟ್ಸ್ ಗಳನ್ನ ಅವಳಿಗೆ ತೋರಿಸಿ ಈ ಪ್ರಾಣಿಗಳು ಐಸ್ ಗೆಡ್ಡೆ ಮಧ್ಯೆ ಸಿಗಾಕೊಂಡು ಇನ್ನೂ ಬದುಕಿದವೆ. ಯಾವಾಗ ಐಸ್ ಗೆಡ್ಡೆಗಳು ಕರ್ಗೋದಕ್ಕೆ ಶುರುವಾಯ್ತು ಅವಾಗ ಈ ಪ್ರಾಣಿಗಳು ಹೊರಗಡೆ ಬಂದಿದ್ದಾವೆ. ನನ್ನನ್ನ ದಯವಿಟ್ಟು ಕ್ಷಮಿಸು ಏಜಾಕ್, ನಾನು ಎರೇಷಿಯಂಗೆ ಮೋಸ ಮಾಡೋದಿಲ್ಲ. ಅವರ ಆಸೆನ ನೆರವೇರಿಸ್ತೀನಿ ಅಂತ ಹೇಳಿ ಏಜಾಕ್ ನ ಡಿವೆಂಟ್ಸ್ ಗಳಿರುವಂತ ಜಾಗಕ್ಕೆ ದೂಕ್ ಬಿಡ್ತಾನೆ. ಅವಾಗ ಆ ಡಿವೆಂಟ್ಸ್ ಗಳು ಏಜಾಕ್ ಹತ್ರ ಬಂದು ಅವಳನ್ನ ಇಟ್ಕೊಂಡು ಅವುಗಳ ಟೆಂಡಿಕಲ್ಸ್ ನಿಂದ ಏಜಾಕ್ ಬಾಡಿಗೆ ಚುಚ್ಚಿ ಅವಳ ಶಕ್ತಿನೆಲ್ಲ ಎಳ್ಕೊಂಡ್ ಬಿಡುತ್ತೆ. ಅದರಿಂದನೇ ಆ ಡಿವೆಂಟ್ ಗೆ ಏಜಾಕ್ ತರನೇ ರೀಪ್ರೊಡ್ಯೂಸ್ ಪವರ್ ಬಂದಿರುತ್ತೆ. ಆ ಶಕ್ತಿಯಿಂದ ಅದು ಸಖತ್ ಪವರ್ಫುಲ್ ಡಿವೆಂಟ್ ಆಗಿ ಬದಲಾಗ್ತಿರುತ್ತೆ. ಹಾಗೆ ಅದು ಅದರ ಪವರ್ ನ ಅದ್ರ ಜೊತೆಯಲ್ಲಿರುವಂತ ಡಿವೆಂಟ್ಸ್ ಗಳಿಗೂ ಕೂಡ ಇಂಜೆಕ್ಟ್ ಮಾಡುತ್ತೆ. ಈ ಕಡೆ ಈಕರ್ಸ್ ಸತ್ತೋಗಿರುವಂತ ಏಜಾಕ್ ನ ತಂದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವಳ ಮನೆ ಪಕ್ಕ ಮಲಗಿಸ್ತಾ ಇರ್ತಾನೆ. ನಂತರ ಸಿರ್ಸಿ ಏಜಾಕ್ ನ ಮೀಟ್ ಮಾಡಿದಾಗ ಅವನಿಗೆ ಏಜಾಕ್ ನ ಸಾಯಿಸೋದು ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೆ ಸಿರ್ಸಿ ಇವಾಗಲೇ ಬೇರೆ ಒಬ್ಬ ಮನುಷ್ಯನನ್ನ ಪ್ರೀತಿ ಮಾಡ್ತಿರೋದ್ರಿಂದ ಈ ಭೂಮಿ ಬೇಗ ಎಂಡಾದ್ರೆ ಎಲ್ರೂ ಅವರ ಪ್ಲಾನೆಟ್ ಗೆ ವಾಪಸ್ ಹೋಗಬಹುದು ಅಂತ ಅವನು ಆ ರೀತಿ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಅವ್ರುಗಳು ವಾಪಸ್ ಸ್ಪೇಸ್ ಶಿಪ್ ಒಳಗಡೆ ಬಂದಾಗ ಸಿರ್ಸಿಗೆ ಹೊಸ ಸೆಲೆಸ್ಟಿಯಲ್ಸ್ ಜನ್ಮ ತಾಳ್ತಿದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಪ್ಯಾಸ್ಟಸ್ ಮಕ್ಕರಿಗೆ ಹೊಸ ಸೆಲೆಸ್ಟಿಯಲ್ಸ್ ಎಲ್ಲಿ ಜನ್ಮ ತಾಳ್ತಿದೆ ಆ ಜಾಗನ ಪತ್ತೆ ಹಚ್ಚು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ. ಅವಾಗ ಅವಳು ಅವಳ ಶಕ್ತಿನ ಯೂಸ್ ಮಾಡ್ಕೊಂಡು ಸೂಪರ್ ಸ್ಪೀಡ್ ನಲ್ಲಿ ಸೆಲೆಸ್ಟಿಯಲ್ಸ್ ಹುಟ್ಟಿರುವಂತ ಜಾಗದ ಹತ್ರ ಹೋಗ್ತಿರ್ತಾಳೆ. ಸ್ವಲ್ಪ ಸಮಯದಲ್ಲೇ ಅವಳು ಸೆಲೆಸ್ಟಿಯಲ್ಸ್ ಹುಟ್ಟಿರುವಂತ ಜಾಗನ ಕಂಡಿಡಿತಾಳೆ. ಈ ಕಡೆ ಇಕ್ರೇಸ್ ಹೊಸ ಸೆಲೆಸ್ಟಿಯಲ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ರೆಡಿಯಾಗಿ ಹೋಗ್ತಿರ್ತಾನೆ. ಅವಾಗ ಸಿರ್ಸಿ ಅವನಿಗೆ ನೀನು ಏನ್ ಮಾಡ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಇಕ್ರೇಸ್ ನನ್ಗೆ ಮೊದ್ಲೇ ಗೊತ್ತಿತ್ತು ನೀನು ಎರೇಷಿಯಂ ನ ವಿರುದ್ಧ ಕೆಲಸ ಮಾಡ್ತೀಯ ಅಂತ, ಅದರಿಂದನೇ ಏಜಾಕ್ ನಿನ್ನ ಲೀಡರ್ ಆಗಿ ಸೆಲೆಕ್ಟ್ ಮಾಡಿರೋದು ಅಂತ ಹೇಳಿ ಪ್ಯಾಸ್ಟಸ್ ಮಾಡ್ತಿದ್ದಂತ ಆವಿಷ್ಕಾರನ ಹಾಳು ಮಾಡ್ಬಿಡ್ತಾನೆ. ಅವಾಗ ಸಿರ್ಸಿ ಎಲ್ಲರಿಗೂ ಇಕ್ರೇಸ್ಗೆ ಹೊಸ ಸೆಲೆಸ್ಟಿಯಲ್ಸ್ ಯಾವಾಗ ಹುಟ್ಟುತ್ತೆ ಅಂತ ಮೊದ್ಲೇ ಗೊತ್ತಿತ್ತು, ಆದ್ರೆ ಅವನು ನಮ್ಗೆ ಯಾರಿಗೂ ಹೇಳಿಲ್ಲ ಅಂತ ಹೇಳ್ತಾಳೆ. ಅವಾಗ ಇಕ್ರೇಸ್ ಏಜಾಕ್ ಸಾಯೋಕ್ಕಿಂತ ಮುಂಚೆ ನನ್ಗೆ ಸೆಲೆಸ್ಟಿಯಲ್ಸ್ ಬಗ್ಗೆ ಎಲ್ಲ ವಿಷಯನ ಹೇಳಿದ್ಲು ಅಂತ ಹೇಳ್ತಾನೆ. ಅದಕ್ಕೆ ಪ್ಯಾಸ್ಟಸ್ ಹಾಗಾದ್ರೆ ನೀನು ಏಜಾಕ್ ನ ಮೊದ್ಲೇ ಮೀಟ್ ಮಾಡಿದ ಅಂತ ಕೇಳ್ತಾನೆ. ಅವಾಗ ಡ್ರೋಯಿಂಗ್ ಬರೀ ಮೀಟ್ ಮಾಡ್ಲಿಲ್ಲ, ಏಜಾಕ್ ನ ಸಾಯಿಸಿದ್ದು ಇಕ್ರೇಸೆ ಅಂತ ಹೇಳ್ತಾನೆ. ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಏಜಾಕ್ ನ ಸಾಯಿಸಿದ್ದು ಇಕ್ರೇಸೆ ಅಂತ. ಅದರಿಂದ ಎಲ್ರು ಇಕ್ರೇಸ್ಗೆ ಸಖತ್ ಬೈತಿರ್ತಾರೆ. ಅದಕ್ಕೆ ಇಕ್ರೇಸ್ ನಾನು ಎರೇಷಿಯಂ ಹೇಳಿದಂತ ಕೆಲ್ಸನ ಮಾಡ್ತಿದ್ದೀನಿ, ಈ ಕೆಲ್ಸಕ್ಕೆ ಯಾರೇ ಅಡ್ಡಿ ಬಂದ್ರು ಕೂಡ ನಾನು ಅವರನ್ನ ಸಾಯಿಸದೆ ಬಿಡೋದಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅವಾಗ ಸ್ಪಿರಿಟ್ ಕೂಡ ಅವನ ಜೊತೆನೆ ಹೋಗ್ತಾಳೆ. ಯಾಕಂದ್ರೆ ಸ್ಪಿರಿಟ್ಗೆ ಇಕ್ರೇಸ್ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟರಲ್ಲಿ ಅಲ್ಲಿಗೆ ಮಕ್ಕರಿ ಬಂದು ಸೆಲೆಸ್ಟಿಯಲ್ಸ್ ಹುಟ್ಟಿರುವಂತ ಜಾಗನ ಎಲ್ಲರಿಗೂ ತಿಳಿಸ್ತಾಳೆ. ಅದನ್ನೆಲ್ಲ ನೋಡಿ ಕಿಂಗೋ ನಾವು ಈ ಪ್ಲಾನೆಟ್ ನ ಎಷ್ಟೇ ಉಳಿಸೋದಕ್ಕೆ ಹೋರಾಡಿದ್ರು ಕೂಡ ಈ ಪ್ಲಾನೆಟ್ ನ ಉಳಿಸೋದಕ್ಕೆ ನಮ್ ಕೈಲಿ ಆಗೋದಿಲ್ಲ. ಯಾಕಂದ್ರೆ ನಾವು ಎರೇಷಿಯಂ ನಷ್ಟು ಶಕ್ತಿಶಾಲಿಗಳಲ್ಲ. ಅದರಿಂದ ನಾನು ನನ್ನ ಕೊನೆ ಕ್ಷಣಗಳನ್ನ ನಮ್ಮ ಊರಲ್ಲೇ ಕಳಿತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇವಾಗ ಸ್ವಲ್ಪ ಮಾತ್ರ ಎಟರ್ನಲ್ಸ್ ಗಳು ಇರೋದ್ರಿಂದ ಅವರ ಶಕ್ತಿಯಿಂದ ಹೊಸ ಸೆಲೆಸ್ಟಿಯಲ್ಸ್ ನ ಸಾಯಿಸೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅದರಿಂದ ಸಿರ್ಸಿ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪ್ಯಾಸ್ಟಸ್ ಬಂದು ಸಿರ್ಸಿ ನನ್ನ ಹತ್ರ ಒಂದು ಐಡಿಯಾ ಇದೆ. ಅದೇನಂದ್ರೆ ನಿನ್ನ ಹತ್ರ ಇವಾಗ ಎರೇಷಿಯಂ ನ ಕಾಂಟ್ಯಾಕ್ಟ್ ಮಾಡುವಂತಹ ಶಕ್ತಿ ಇದೆ. ನಾವು ಆ ಶಕ್ತಿನ ಯೂಸ್ ಮಾಡ್ಕೊಂಡು ಒಂದು ಡಿವೈಸ್ ನ ಕಂಡಿಡಿದು ಉಳಿದಿರುವಂತ ಎಟರ್ನಲ್ಸ್ ಗಳ ಶಕ್ತಿನ ಡಿವೈಸ್ ಗೆ ಕನೆಕ್ಟ್ ಮಾಡಿದ್ರೆ ಪಕ್ಕ ಒಂದು ಯೂನಿಮೈಂಡ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸಿರ್ಸಿ ಕೂಡ ಒಪ್ಕೊಳ್ತಾಳೆ. ಅದರಿಂದ ಪ್ಯಾಸ್ಟಸ್ ಸಿರ್ಸಿ ಬಾಡಿ ಒಳಗಡೆ ಇದ್ದಂತ ಶಕ್ತಿನ ಹೊರಗಡೆ ತೆಗೆದು ಆ ಶಕ್ತಿಯಿಂದ ಒಂದು ಬ್ರಾಸ್ಲೆಟ್ ನ ರೆಡಿ ಮಾಡ್ತಾನೆ. ನಂತರ ಆ ಬ್ರಾಸ್ಲೆಟ್ ನ ಎಲ್ರು ಹಾಕೊಂಡು ಸೆಲೆಸ್ಟಿಯಲ್ಸ್ ಹುಟ್ಟೋದನ್ನ ಸ್ಟಾಪ್ ಮಾಡೋದಕ್ಕೆ ಬರ್ತಾರೆ. ಅದಾದ್ಮೇಲೆ ಎಲ್ರು ಸೆಲೆಸ್ಟಿಯಲ್ಸ್ ಹುಟ್ಟಿರುವಂತ ಜಾಗದ ಹತ್ರ ಅವರ ಪವರ್ ನ ಯೂಸ್ ಮಾಡ್ಕೊಂಡು ಒಂದು ಯೂನಿಮೈಂಡ್ ನ ಕ್ರಿಯೇಟ್ ಮಾಡ್ತಿರ್ತಾರೆ. ಅದರಿಂದ ಪಕ್ಕದಲ್ಲಿದ್ದಂತ ಜ್ವಾಲಾಮುಖಿ ಎಲ್ಲ ಸ್ಟಾಪ್ ಆಗ್ತಿರುತ್ತೆ. ಅದನ್ನ ನೋಡಿದ ಇಕ್ರೇಸ್ ಅವ್ರ ಹತ್ರ ಬಂದು ಡ್ರಾಯಿಂಗ್ ನ ಅಲ್ಲಿಂದ ಎತ್ಕೊಂಡು ಹೋಗಿ ಅವನ ಶಕ್ತಿಯಿಂದ ಡ್ರಾಯಿಂಗ್ ನ ಭೂಮಿ ಒಳಗಡೆ ಕಳಿಸಿ ಸ್ಪೇಸ್ ಶಿಪ್ ನ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಅದರಿಂದ ಮತ್ತೆ ಜ್ವಾಲಾಮುಖಿ ಜೋರಾಗಿ ಎರೆಪ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸಿರ್ಸಿ ಒಂದು ಐಡಿಯಾ ಮಾಡಿ ಪ್ಯಾಸ್ಟಸ್ಗೆ ನಾನು ನನ್ನ ಶಕ್ತಿಯಿಂದ ಸೆಲೆಸ್ಟಿಯಲ್ಸ್ ಹುಟ್ಟೋದನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದ್ರೆ ನೀವುಗಳು ಇಕ್ರೇಸ್ ನನ್ನ ಹತ್ರ ಬರ್ದಿರೋ ತರ ನೋಡ್ಕೊಳ್ಳಿ ಅಂತ ಹೇಳಿ ಅವಳು ಜ್ವಾಲಾಮುಖಿ ಕಡೆ ಹೋಗ್ತಿರ್ತಾಳೆ. ಅದರಿಂದ ಎಲ್ರು ಈ ಕಡೆ ಇಕ್ರೇಸ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿಗೆ ಡಿವೆಂಟ್ಸ್ ನ ಲೀಡರ್ ಕೂಡ ಬಂದ್ಬಿಡುತ್ತೆ. ಎಲ್ರು ಸೇರ್ಕೊಂಡು ಇಕ್ರೇಸ್ಗೆ ಸಖತ್ ಹೊಡಿತಾ ಇರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಡಿವೆಂಟ್ ಮಕ್ಕರಿನ ಇಟ್ಕೊಂಡು ಅವಳ ಶಕ್ತಿನ ಹೇಳ್ಕೊಳ್ಳೋದಕ್ಕೆ ನೋಡ್ತಿರುತ್ತೆ. ಅವಾಗ ಪ್ಯಾಸ್ಟಸ್ ಅವನ ಶಕ್ತಿಯಿಂದ ಆ ಡಿವೆಂಟ್ ಗೆ ಶೂಟ್ ಮಾಡ್ತಾನೆ. ಅದರಿಂದ ಆ ಡಿವೆಂಟ್ ಒಂದು ಗುಹೆ ಒಳಗಡೆ ಹೋಗಿ ಬಿದೋಗುತ್ತೆ. ಅದ್ರ ಜೊತೆ ಫೈಟ್
ಫೈಟ್ ಮಾಡೋದಕ್ಕೆ ಯುದ್ಧ ದೇವತೆಯಾದ ತೇನ ಹೋಗ್ತಿರ್ತಾಳೆ. ಈ ಕಡೆ ಸಿರ್ಸಿನ ತಡೆಯೋದಕ್ಕೆ ಸ್ಪಿರಿಟ್ ಏಜಾಕ್ ನ ವೇಷ ಹಾಕೊಂಡು ಸಿರ್ಸಿ ಇದು ನಿನ್ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾಳೆ. ಆದ್ರೆ ಅದು ಸ್ಪಿರಿಟ್ ಅಂತ ಸಿರ್ಸಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟರಲ್ಲಿ ಸ್ಪಿರಿಟ್ ಅವಳ ಅನ್ವಿಸಿಬಲ್ ಶಕ್ತಿಯಿಂದ ಸಿರ್ಸಿಗೆ ಚಾಕುಯಿಂದ ಚುಚ್ಬಿಡ್ತಾಳೆ. ಅವಾಗ ಅವಳು ಸಿರ್ಸಿಗೆ ನನ್ಗೆ ಈ ಪ್ಲಾನೆಟ್ ನಲ್ಲಿ ಬದುಕೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಯಾಕಂದ್ರೆ ನಾನು ತುಂಬಾನೇ ಚಿಕ್ಕವಳು, ನಾನು ಇಲ್ಲೇ ಇದ್ರೆ ನನಗೆ ವಯಸ್ಸಾಗೋದಿಲ್ಲ, ಅವಾಗ ನಾನು ಎಲ್ಲರ ತರ ಪ್ರೀತಿ ಫ್ಯಾಮಿಲಿ ಮಕ್ಳುಗಳನ್ನ ಮಾಡ್ಕೊಂಡು ಈ ಪ್ಲಾನೆಟ್ ನಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ನನ್ಗೆ ಈ ಪ್ಲಾನೆಟ್ ಉಳಿಯೋದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವಳಿಂದ ಡ್ರಾಯಿಂಗ್ ಬಂದು ಅವಳ ತಲೆ ಹೊಡಿತಾನೆ. ಅದರಿಂದ ಸ್ಪಿರಿಟ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ. ಹಾಗಾಗಿ ಸಿರ್ಸಿ ಸೆಲೆಸ್ಟಿಯಲ್ಸ್ ನ ಹುಟ್ಟೋದಕ್ಕೆ ಸ್ಟಾಪ್ ಮಾಡೋದಕ್ಕೆ ಮತ್ತೆ ಜ್ವಾಲಾಮುಖಿ ಕಡೆ ಹೋಗ್ತಿರ್ತಾಳೆ. ಈ ಕಡೆ ಪ್ಯಾಸ್ಟಸ್ ಅವನ ಶಕ್ತಿನ ಯೂಸ್ ಮಾಡಿ ಇಕ್ರೆಸ್ ನ ಒಂದ್ ಕಡೆ ಕಟ್ಟಾಕಿರ್ತಾನೆ. ಅದರಿಂದ ಅವನ ಶಕ್ತಿ ಕೂಡ ವರ್ಕ್ ಆಗ್ತಿರೋದಿಲ್ಲ. ಇನ್ನೊಂದ್ ಕಡೆ ತೇನಾ ಡಿವೆಂಟ್ಸ್ ಜೊತೆ ಫೈಟ್ ಮಾಡ್ತಿರ್ತಾಳೆ. ಅವಾಗ ಡಿವೆಂಟ್ಸ್ ಗಿಲ್ಗಾಮೆಶ್ ನ ಶಕ್ತಿನ ಯೂಸ್ ಮಾಡ್ಕೊಂಡು ತೇನನ ಅದ್ರ ಕಂಟ್ರೋಲ್ ತಗೊಳ್ಳೋದಕ್ಕೆ ನೋಡ್ತಿರುತ್ತೆ. ಹಾಗೆ ಅದು ತೇನನ ಬಂಧಿಸಿ ಅವಳ ಶಕ್ತಿನೆಲ್ಲ ಎಳ್ಕೊಳ್ತಿರುತ್ತೆ. ಅವಾಗ ತೇನ ನಾರ್ಮಲ್ ಕಂಡೀಷನ್ ಬಂದು ಅವಳ ಕತ್ತಿಯಿಂದ ಆ ಡಿವೆಂಟ್ಸ್ ನ ಪೀಸ್ ಪೀಸ್ ಮಾಡ್ಬಿಡ್ತಾಳೆ. ಅಷ್ಟೊತ್ತಿಗಾಗ್ಲೇ ಈ ಕಡೆ ಭೂಮಿ ಒಳಗಡೆಯಿಂದ ಸೆಲೆಸ್ಟಿಯಲ್ಸ್ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದರಿಂದ ಎಲ್ಲಾ ಕಡೆ ಭೂಕಂಪಗಳಾಗ್ತಿರ್ತವೆ, ಸುನಾಮಿ ಸ್ಟಾರ್ಟ್ ಆಗಿರುತ್ತೆ. ಸಿರ್ಸಿ ಹೋಗ್ತಿದ್ದಂತ ಜಾಗದಲ್ಲೂ ಕೂಡ ಸೆಲೆಸ್ಟಿಯಲ್ಸ್ ಮೇಲ್ಗಡೆ ಬರ್ತಿರುತ್ತೆ. ಅದನ್ನ ನೋಡಿ ಸಿರ್ಸಿ ಅವಳ ಶಕ್ತಿಯಿಂದ ಸೆಲೆಸ್ಟಿಯಲ್ಸ್ ನ ಒಂದು ಕಲ್ಲಿನ ರೀತಿ ಕನ್ವರ್ಟ್ ಮಾಡ್ತಿರ್ತಾಳೆ. ಅದು ಇಕ್ರೆಸ್ಗೆ ಗೊತ್ತಾಗಿ ಅವನ ಶಕ್ತಿನೆಲ್ಲ ಯೂಸ್ ಮಾಡ್ಕೊಂಡು ಬಂಧನದಿಂದ ಬಿಡಿಸ್ಕೊಂಡು ಸಿರ್ಸಿ ಹತ್ರ ಬಂದು ಅವಳನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅವನ ಕೈಲಿ ಸಿರ್ಸಿನ ಸಾಯಿಸೋದಕ್ಕೆ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಅವನು ಸಿರ್ಸಿನ ಅಷ್ಟೊಂದು ಪ್ರೀತಿ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಸಿರ್ಸಿ ಅವಳ ಶಕ್ತಿನ ಯೂಸ್ ಮಾಡಿ ಎಲ್ಲರ ಶಕ್ತಿನ ಒಟ್ಗೂಡಿಸಿ ಒಂದು ಯೂನಿಮೈಂಡ್ ನ ಕ್ರಿಯೇಟ್ ಮಾಡಿ ಅದರ ಶಕ್ತಿಯಿಂದ ಅವಾಗ ತಾನೇ ಹುಟ್ಟಿದ್ದಂತ ಸೆಲೆಸ್ಟಿಯಲ್ಸ್ ನ ಕಲ್ಬಂಡೆಯಾಗಿ ಕನ್ವರ್ಟ್ ಮಾಡ್ತಾಳೆ. ಅದರಿಂದ ಸೆಲೆಸ್ಟಿಯಲ್ಸ್ ಅರ್ಧಕ್ಕೆ ಸ್ಟಾಪ್ ಆಗುತ್ತೆ. ನಂತರ ಪ್ರಕೃತಿ ಎಲ್ಲ ನಾರ್ಮಲ್ ಕಂಡೀಷನ್ ಗೆ ಬರುತ್ತೆ. ಅದಾದ್ಮೇಲೆ ಇಕ್ರೆಸ್ಗೆ ಅವ್ನು ಮಾಡಿರುವಂತ ತಪ್ಪು ಅವನಿಗೆ ಅರಿವಾಗಿ ಅವನು ಸಿರ್ಸಿ ಹತ್ರ ಕ್ಷಮೆ ಕೇಳಿ ಭೂಮಂಡಲದಿಂದ ಹೊರಗಡೆ ಬಂದು ಸೂರ್ಯನ ಕಡೆ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಆ ಸೂರ್ಯನ ಶಕ್ತಿಗೆ ಅವನು ಡಿಸ್ಟ್ರಾಯ್ ಆಗ್ತಿರ್ತಾನೆ. ಈ ಕಡೆ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ನಾವು ಅನ್ಕೊಂಡಿದ್ ಕೆಲ್ಸನ ಸಾಧಿಸಿದ್ವಿ ಅಂತ ತುಂಬಾನೇ ಖುಷಿ ಪಡ್ತಿರ್ತಾರೆ. ಅವಾಗ ಅಲ್ಲಿಗೆ ಸ್ಪಿರಿಟ್ ಕೂಡ ಬರ್ತಾಳೆ. ಅವಳನ್ನ ನೋಡಿ ಸಿರ್ಸಿ ಸ್ಪಿರಿಟ್ ನೀನು ಚಿಂತೆ ಮಾಡ್ಬೇಡ, ನನ್ನ ಹತ್ರ ಇವಾಗ್ಲೂ ಯೂನಿಮೈಂಡ್ ಶಕ್ತಿ ಇದೆ, ಆ ಶಕ್ತಿಯಿಂದ ನಾನ್ ನಿನ್ನ ಬದಲಾಯಿಸ್ತೀನಿ, ನೀನು ಎಲ್ಲರ ತರ ಜೀವನ ಮಾಡಬಹುದು ಅಂತ ಹೇಳ್ತಾಳೆ. ನಂತರ ತೇನ ಮಕ್ರಿ ಡ್ರಾಯಿಂಗ್ ಎಲ್ರು ಸ್ಪೇಸ್ ಶಿಪ್ ಒಳಗಡೆ ಹೋಗ್ತಾರೆ. ಪ್ಯಾಸ್ಟಸ್ ಭೂಮಿಯಲ್ಲೇ ಉಳ್ಕೊಳ್ತಾನೆ. ಹಾಗೆ ಸಿರ್ಸಿ ಅವನ ಬಾಯ್ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಅಷ್ಟರಲ್ಲಿ ಅವಳನ್ನ ಎರೇಷಿಯಂ ಅದರ ಹತ್ರ ಕರ್ಸ್ಕೊಂಡು ನೀನೇ ಸೆಲೆಸ್ಟಿಯಲ್ಸ್ ನ ಸಾಯಿಸ್ತಾ ಸಿರ್ಸಿ, ಅದು ಮನುಷ್ಯರನ್ನ ಕಾಪಾಡೋದಕ್ಕೋಸ್ಕರ. ಇವಾಗ ನಾನ್ ನಿಮ್ಮನ್ನ ಬಿಡ್ತೀನಿ, ಆದ್ರೆ ಒಂದಿನ ನಾನು ವಾಪಸ್ ಬರ್ತೀನಿ, ಅವತ್ತು ನಿಮ್ಗೆ ನನ್ನ ತೀರ್ಪನ್ನ ಕೊಡ್ತೀನಿ ಅಂತ ಹೇಳಿ ಅದು ಮಾಯ ಆಗುತ್ತೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.